ಲೋಕರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಯೇಸು ದೇವರನ್ನು ನಂಬದೆ ಹೋದರೆ ನರಕ, ಇದು ನ್ಯಾಯವೋ ಎಂಬ ಅಂಶವನ್ನು, ಎರಡು ಪ್ರಶ್ನೆಗಳು. ಯೇಸು ದೇವರ ಅಂದಾಗ ಕ್ರೈಸ್ತರ ಮಧ್ಯದಲ್ಲಿ ಯೇಸು ಕ್ರಿಸ್ತರ ವಿಷಯದಲ್ಲಿ ಪ್ರಶ್ನೆ ಇಲ್ಲ. ಪ್ರತಿ ಕ್ರೈಸ್ತರು ಯೇಸು ಕ್ರಿಸ್ತರು ದೇವರು ಎಂದು ಒಪ್ಪಿಕೊಳ್ಳುವಂಥದ್ದು. ಯಾಕೆಂದರೆ ಬೈಬಲ್ ಗ್ರಂಥದಲ್ಲಿ ಯೇಸು ಕ್ರಿಸ್ತರು ದೈವಕುಮಾರನು ದೇವರು ಎಂದು ಇರುವುದರಿಂದ ಕ್ರೈಸ್ತರ ಮಧ್ಯದಲ್ಲಿ ಪ್ರಶ್ನೆ ಇಲ್ಲ. ಎರಡನೇದಾಗಿ, ಯೇಸು ಕ್ರಿಸ್ತರನ್ನು ನಂಬದೆ ಹೋದರೆ ನರಕ ಇದೆ ಎಂದು ಬೈಬಲ್ ಗ್ರಂಥವನ್ನು ನಂಬಿರುವಂಥ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯ. ಇಲ್ಲಿ ನಾನು ಎರಡು ಪ್ರಶ್ನೆ ಹಾಕಿದ್ದೀನಿ. ಒಂದು, ಯೇಸು ಕ್ರಿಸ್ತನು ದೇವರ? ಎರಡನೇದಾಗಿ, ಯೇಸು ಕ್ರಿಸ್ತರನ್ನು ಇಲ್ಲಾಂದರೆ ದೇವರನ್ನು ನಂಬದೆ ಹೋದರೆ ನರಕ, ಇದು ನ್ಯಾಯವೋ? ಇವೆರಡೂ ಕೂಡ ಪ್ರಶ್ನೆ. ಇದು ಕ್ರೈಸ್ತರ ಮಧ್ಯದಲ್ಲಿರುವಂಥ ಪ್ರಶ್ನೆನಾ ಅಥವಾ ಅನ್ಯರ ಮಧ್ಯದಲ್ಲಿರುವಂಥ ಪ್ರಶ್ನೆನಾ? ಒಂದು ವೇಳೆ ಕ್ರೈಸ್ತರ ಮಧ್ಯದಲ್ಲಿ ಕೂಡ ಇರ್ಬೋದು, ನಾನು ಇಲ್ಲಂತ ಹೇಳ್ತಾ ಇಲ್ಲ. ಈ ವಿಷಯವನ್ನು ಕುರಿತು ಒಬ್ಬ ಸಹೋದರರು ಮಾತನಾಡಿದ್ದಾರೆ ಯೂಟ್ಯೂಬ್ ಚಾನಲ್ನಲ್ಲಿ. ಏನು ಮಾತಾಡಿದ್ದಾರೆ, ಕೆಲವು ವಿಷಯಗಳನ್ನು ನಾವು ನೋಡೋಣ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದೆ. ದೇವರು ಅಂದರೆ ಒಂದೇ, ಅದು ಒಂದೇ ಶಕ್ತಿ, ದೇವರು ಒಬ್ಬನೇ ಇದ್ದಾನೆ, ಆ ದೇವರಿಗೇನೆ ಬೇರೆ ಬೇರೆ ಹೆಸರಿಂದ ಕರೀತಾರೆ ಅಂತ ಹೇಳಿ. ಅದಕ್ಕೆ ಹಲವಾರು ಮೆಸೇಜು ಯೇಸು ಒಬ್ಬನೇ ದೇವರು ಅಂತ ಬಂದ್ವು. ನೋಡಿ, ವಾಸ್ತವದಲ್ಲಿ ಯೇಸು ದೇವರ, ಇದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡೋಣ. ನೋಡಿ, ಇಲ್ಲಿ ಯಾರದೇ ಒಂದು ಧಾರ್ಮಿಕ ನಂಬಿಕೆಗಳನ್ನ ಅವಹೇಳನೆ ಮಾಡ್ತಾ ಇಲ್ಲ, ಚಿಂತನೆ ಮಾಡೋಣ ಅಷ್ಟೇ. ಇವಾಗ ಒಂದು ವಿಷಯವನ್ನ ನಾವು ನಂಬ್ತಾ ಇದೀವಿ ಅಂತಂದ್ರೆ ಅದು ಹೌದೋ ಅಲ್ವೋ, ಸತ್ಯ ಹೌದೋ ಅಲ್ವೋ, ಅದನ್ನ ನಾವು ತಿಳ್ಕೊಬೇಕಲ್ವಾ. ಹಾಗಾಗಿ ಈ ವಿಷಯದ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡೋಣ. ನೋಡಿ, ಮನುಷ್ಯನನ್ನ ದೇವರನ್ನಾಗಿ ಮಾಡೋದು ಅನ್ನೋದಿದೆಯಲ್ವಾ, ಇದು ಎಲ್ಲಾ ಜನಾಂಗದಲ್ಲೂ ಇದೆ, ಇದು ಎಲ್ಲಾ ಮತದಲ್ಲೂ ಇದೆ. ಇವಾಗ ನೋಡಿ, ಬಸವಣ್ಣನವರು ದೇವನೊಬ್ಬ ನಾಮ ಹಲವು, ದೇವರು ನಿರಾಕಾರ ಅಂತ ಹೇಳಿದ್ರು. ಆದ್ರೆ ಈಗ ಬಸವಣ್ಣನನ್ನೇ ದೇವರನ್ನಾಗಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಸಾಯಿಬಾಬಾ ಸಬ್ಕಾ ಮಾಲಿಕ್ ಏಕ್ ಹೇ ಅಂತ ಹೇಳಿದ್ರು, ಸಾಯಿಬಾಬಾನನ್ನು ದೇವರನ್ನಾಗಿ ಮಾಡಿದ್ರು. ಅದೇ ರೀತಿಯಲ್ಲಿ ಪ್ರವಾದಿಯವರು ಕೂಡ ದೇವರು ಒಬ್ಬನೇ ಇದ್ದಾನೆ ಅಂತ ಹೇಳಿದ್ರು. ಆದ್ರೂ ಕೆಲವೊಬ್ರು ದರ್ಗಕ್ಕೆ ಹೋಗ್ತಾ ಇದ್ದಾರೆ, ಬಾಬಾಗಳ ಹತ್ರ ಹೋಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬೈಬಲ್ ಅಲ್ಲಿ ಕೂಡ ಯೇಸು ದೇವರು ಒಬ್ಬನೇ ಇದ್ದಾನೆ ಅಂತ ಹೇಳಿದ್ದಾರೆ, ನೀವು ಅವನನ್ನ ಮಾತ್ರ ಆರಾಧನೆ ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ಕೆಲವೊಬ್ರು ಯೇಸುವನ್ನೇ ದೇವರನ್ನಾಗಿ ಮಾಡಿದ್ದಾರೆ. ನೋಡಿ, ಬ್ರದರು ದೇವರು ಒಬ್ಬರೇ ಅಂತೇಳಿ ಮಾತಾಡಿದ್ದಾರೆ. ದೇವರು ಒಬ್ಬರೇ ಎನ್ನುವಂಥದ್ದು ನಿಜ. ಅದು ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ತಂದೆಯಾದ ದೇವರು ಒಬ್ಬರೇ ಅಂತ, ಎರಡು ಮಾತಿಲ್ಲ. ಅದು ಕ್ರೈಸ್ತರ ಮಧ್ಯದಲ್ಲಿ ಇದು ಪ್ರಶ್ನೆ ಅಲ್ವೇ ಅಲ್ಲ, ದೇವರೊಬ್ಬರೇ. ಆದರೆ ಪ್ರಪಂಚದಲ್ಲಿ, ಈ ಸಮಾಜದಲ್ಲಿ ಅನೇಕ ಗೊಂದಲಗಳಿದೆ. ಕ್ರೈಸ್ತರ ಮಧ್ಯದಲ್ಲಿ ಇರುವಂಥ ಗೊಂದಲಗಳು ಬೇರೆ. ದೇವರ ವಿಷಯದಲ್ಲಿ ಬಂದಾಗ ಟೋಟಲ್ ಈ ಪ್ರಪಂಚ ದೇಶದಲ್ಲಿ ಅನೇಕ ಗೊಂದಲಗಳಿವೆ, ಅನೇಕ ವಿಭೇದಗಳು. ದೇವರು ಒಬ್ಬರೇ ಅಂತ ಹೇಳುವಂಥ ಗ್ರಂಥ ಸತ್ಯವೇದ ಗ್ರಂಥ. ಈ ಸಮಾಜದಲ್ಲಿ ಅನೇಕರನ್ನು ನೀವು ವಿಚಾರ ಮಾಡಿ, ಅನೇಕ ದೇವರುಗಳನ್ನು, ಅನೇಕ ದೇವತೆಗಳನ್ನು ಪರಿಚಯ ಮಾಡ್ತಾರೆ. ಅಂದರೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಮುಕ್ಕೋಟಿ ದೇವತೆಗಳಂತೇಳಿ ಈ ಸಮಾಜದಲ್ಲಿ ಪರಿಚಯ ಮಾಡ್ತಾರೆ. ಬೈಬಲ್ ಗ್ರಂಥ ಆ ರೀತಿ ಪರಿಚಯ ಮಾಡಲ್ಲ. ದೇವರು ಒಬ್ಬರೇ ಅಂತೇಳಿ ಪರಿಚಯ ಮಾಡುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಅಂದರೆ ಸತ್ಯವೇದ ಗ್ರಂಥದಲ್ಲಿ ಯಹೂದ್ಯರ ಬಗ್ಗೆ ಇತಿಹಾಸ ಬರೆಯಲ್ಪಟ್ಟಿದೆ, ಇಸ್ಲಾಮರ ಬಗ್ಗೆ ಬರೆಯಲ್ಪಟ್ಟಿದೆ. ಅದೇ ಪ್ರಕಾರ ಕ್ರೈಸ್ತರ ಬಗ್ಗೆ ಕೂಡ ಬರೆಯಲ್ಪಟ್ಟಿದೆ. ಈ ಸತ್ಯವೇದ ಗ್ರಂಥ ಇದೆ ನೋಡಿ, ಅಂದರೆ ಯಹೂದ್ಯರ ಬಗ್ಗೆ ಇದು ಮಾಹಿತಿ ಕೊಡುತ್ತೆ, ಇಸ್ಲಾಮರ ಬಗ್ಗೆ ಮಾಹಿತಿ ಕೊಡುತ್ತೆ, ಅದೇ ಪ್ರಕಾರ ಕ್ರೈಸ್ತರ ಬಗ್ಗೆ ಮಾಹಿತಿ ಕೊಡುತ್ತೆ. ಪ್ರಪಂಚ ದೇಶದಲ್ಲಿ ಇದ್ದಂಥ ಅನ್ಯರ ಬಗ್ಗೆ ಕೂಡ ಇದು ಮಾಹಿತಿ ಕೊಡುತ್ತೆ. ಯಾರ್ಯಾರು ಯಾವ ಮಾರ್ಗದಲ್ಲಿದ್ದಾರೆ, ಹೇಗೆ ಇದ್ದಾರೆ, ಹೇಗೆ ನಡ್ಕೊಳ್ತಾ ಇದ್ದಾರೆ, ದೇವರನ್ನು ನಂಬಿರುವಂಥ ಭಕ್ತರು ಹೇಗೆ ನಡೆದುಕೊಳ್ಬೇಕು, ಪ್ರತಿಯೊಂದು ಕೂಡ ಮಾಹಿತಿ ಕೊಡುವಂಥ ಗ್ರಂಥ, ಏಕೈಕ ಗ್ರಂಥ ಸತ್ಯವೇದ ಗ್ರಂಥ ಇದು. ಓಕೆ, ಇದರಲ್ಲಿ ದೇವರು ಒಬ್ಬರೇ ಅಂತೇಳಿ ತಿಳಿಸುವಂಥದ್ದು. ನೋಡಿ, ಅನೇಕ ವರ್ಷಗಳಿಂದ ನಾವು ಮಾತಾಡ್ಕೊಂಡು ಬರ್ತಾ ಇದ್ದೀವಿ, ದೇವರು ಒಬ್ಬರೇ. ಆ ದೇವರನ್ನು ನೀವು ಹುಡುಕಿ ತಿಳಿದುಕೊಳ್ಬೇಕು. ಆ ದೇವರನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಜಗತ್ತನ್ನು, ಈ ಪ್ರಕೃತಿಯನ್ನು ನೀವು ಪರಿಶೋಧನೆ ಮಾಡಬೇಕು, ವಿಚಾರ ಮಾಡಬೇಕು, ಅರ್ಥ ಆಗುತ್ತೆ ಅಂತೇಳಿ ಒಂದಲ್ಲ ಎರಡಲ್ಲ ಅನೇಕ ವಿಡಿಯೋಗಳನ್ನು ಮಾತನಾಡ್ಕೊಂಡು ಬಂದಿದ್ದೀವಿ. ಆಲ್ರೆಡಿ ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರೀಸ್ ಯೂಟ್ಯೂಬ್ ಚಾನಲ್ನಲ್ಲಿ ಅನೇಕ ವಿಡಿಯೋಗಳು ಇರುತ್ತೆ ದೇವ್ರ ಬಗ್ಗೆ. ಕ್ರೈಸ್ತರಲ್ಲಿ ಗೊಂದಲ ಇಲ್ಲ, ದೇವರ ವಿಷಯದಲ್ಲಿ ಕ್ರೈಸ್ತರ ಮಧ್ಯದಲ್ಲಿ ಗೊಂದಲ ಇಲ್ಲ, ಕ್ರೈಸ್ತರ ಮಧ್ಯದಲ್ಲಿ ವಿಭೇದ ಇಲ್ಲ. ವಿಭೇದಗಳೆಲ್ಲಿದೆ? ಈ ವ್ಯಕ್ತಿ ಹೇಳ್ತಾರೆ
ಕ್ರೈಸ್ತರ ಮಧ್ಯದಲ್ಲಿ ಅನೇಕ ಭೇದಗಳು ಮಾಡ್ತಾರೆ ಎನ್ನುವಂಥ ಮಾತನ್ನು ಇವರು ಮಾತಾಡಿದ್ದಾರೆ. ಅದನ್ನೊಂದು ಸಾರಿ ನೋಡೋಣ. ಹಾಗಾಗಿನೇ ಈ ಒಂದು ಇದು ಸಿದ್ಧಾಂತ ಇದೆಯಲ್ವಾ, ಇಂಥ ವ್ಯಕ್ತಿಯನ್ನು ನಂಬಿದ್ರೆ ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ, ಇಂಥ ವ್ಯಕ್ತಿಯನ್ನು ನಂಬಿದ್ರೆ ಮಾತ್ರ ಅವರು ಒಂದು ಸತ್ಯದ ಹಾದಿಯಲ್ಲಿರ್ತಾರೆ. ಈ ಒಂದು ಸಿದ್ಧಾಂತ ಅನ್ನೋದು ಏನಿದೆಯಲ್ವಾ, ಇದು ಒಂದು ಗುಂಪನ್ನ ಸೃಷ್ಟಿ ಮಾಡುತ್ತೆ ಅಷ್ಟೇ, ಭೇದ ಭಾವವನ್ನು ಸೃಷ್ಟಿ ಮಾಡುತ್ತೆ ಅಷ್ಟೇ. ನೋಡಿ, ಭಗವಂತ ಎಲ್ರಿಗೂ ಒಬ್ಬನೇ ಇದ್ದಾನೆ, ಅವನು ಕಣ್ಣಿಗೆ ಕಾಣೋದಿಲ್ಲ, ಅವನು ಎಲ್ಲಾ ಕಡೆನೂ ವ್ಯಾಪಿಸಿದ್ದಾನೆ ಅನ್ನೋ ಸತ್ಯ ನಮ್ಮ ಒಳಗಡೆನೇ ಇದೆ. ಇದು ಕೂಡ ನೈಸರ್ಗಿಕವಾಗಿಯೇ ಇದೆ. ಇದು ಇವಾಗ ಈ ವ್ಯಕ್ತಿ ಹೇಳ್ತಾನೆ, ಕ್ರೈಸ್ತರ ಮಧ್ಯದಲ್ಲಿ ಅನೇಕ ವಿಭೇದಗಳಿದೆ ಅಂತ ಹೇಳಿದ್ರು. ನಿಜವಾಗ್ಲೂ ಕ್ರೈಸ್ತರ ಮಧ್ಯದಲ್ಲಿದೆಯಾ, ಈ ಸಮಾಜದಲ್ಲಿದೆಯಾ? ದೇವರ ವಿಷಯದಲ್ಲಿ ವಿಭೇದ ಇಲ್ಲ. ತಂದೆಯಾದ ದೇವರನ್ನು, ದೈವಕುಮಾರನಾದಂಥ ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮರನ್ನು ನಾವೆಲ್ಲರೂ ಕ್ರೈಸ್ತರೆಲ್ಲರೂ ನಂಬ್ತೀವಿ. ಇವಾಗ ವಿಭೇದಗಳು ಇರುವಂಥದ್ದೆಲ್ಲಿ? ಟೋಟಲ್ ಪ್ರಪಂಚ ದೇಶದಲ್ಲಿ ನೋಡುವಾಗ ಅನೇಕ ದೇವರುಗಳನ್ನು, ದೇವತೆಗಳನ್ನು ತಂದು ಮಾನವ ಸಮಾಜದಲ್ಲಿ ಪರಿಚಯ ಮಾಡಿದ್ದಾರೆ. ಇವರ ಮಧ್ಯದಲ್ಲಿ ದೇವರು ಒಬ್ಬರೇ ಅಂತೇಳಿ ಪರಿಚಯ ಮಾಡಬೇಕು. ಒಂದು ವಿಷಯದಲ್ಲಿ ನಾನು ಸಂತೋಷ ಪಡ್ತೀನಿ. ಯಾಕಪ್ಪ ಅಂದರೆ, ಈ ನಮ್ಮ ದೇಶದಲ್ಲಿ ಅನೇಕ ವಿಭೇದಗಳಿದೆ. ಅನೇಕ ವಿಭೇದಗಳು ಇದ್ದಂಥ ಈ ಸಮಾಜದಲ್ಲಿ ದೇವರು ಒಬ್ಬರೇ ಇದ್ದಾರೆ ಅಂತೇಳಿ ನೀವು ಧೈರ್ಯವಾಗಿ ಮಾತಾಡಿದ್ದೀರಾ. ಆ ವಿಷಯದಲ್ಲಿ ನಾನು ಸಂತೋಷ ಪಡ್ತೀನಿ. ದೇವರಿಗೆ ಸ್ತೋತ್ರವಾಗಲಿ. ಎರಡನೇದಾಗಿ, ಯೇಸು ಕ್ರಿಸ್ತರ ವಿಷಯದಲ್ಲಿ ಮಾತನಾಡುವಾಗ ಏನದು, ಯೇಸು ದೇವರು ಅಲ್ಲ ಅಂತ ಹೇಳಿ ಏನೋ ಮಾತಾಡಿದ್ದೀರಾ. ಅದನ್ನು ಕೂಡ ಒಂದು ಸಾರಿ ವಿಡಿಯೋವನ್ನು ನಾವು ನೋಡೋಣ. ನೋಡಿ, ವಾಸ್ತವದಲ್ಲಿ ಯೇಸು ದೇವರ, ಇದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡೋಣ. ನೋಡಿ, ಇಲ್ಲಿ ಯಾರದೇ ಒಂದು ಧಾರ್ಮಿಕ ನಂಬಿಕೆಗಳನ್ನ ಅವಹೇಳನೆ ಮಾಡ್ತಾ ಇಲ್ಲ, ಚಿಂತನೆ ಮಾಡೋಣ ಅಷ್ಟೇ. ಇವಾಗ ಒಂದು ವಿಷಯವನ್ನ ನಾವು ನಂಬ್ತಾ ಇದೀವಿ ಅಂತಂದ್ರೆ ಅದು ಹೌದೋ ಅಲ್ವೋ, ಸತ್ಯ ಹೌದೋ ಅಲ್ವೋ, ಅದನ್ನ ನಾವು ತಿಳ್ಕೊಬೇಕಲ್ವಾ. ಹಾಗಾಗಿ ಈ ವಿಷಯದ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡೋಣ. ನೋಡಿ, ಮನುಷ್ಯನನ್ನ ದೇವರನ್ನಾಗಿ ಮಾಡೋದು ಅನ್ನೋದಿದೆಯಲ್ವಾ, ಇದು ಎಲ್ಲಾ ಜನಾಂಗದಲ್ಲೂ ಇದೆ, ಇದು ಎಲ್ಲಾ ಮತದಲ್ಲೂ ಇದೆ. ಇವಾಗ ನೋಡಿ, ಬಸವಣ್ಣನವರು ದೇವನೊಬ್ಬ ನಾಮ ಹಲವು, ದೇವರು ನಿರಾಕಾರ ಅಂತ ಹೇಳಿದ್ರು. ಆದ್ರೆ ಈಗ ಬಸವಣ್ಣನನ್ನೇ ದೇವರನ್ನಾಗಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಸಾಯಿಬಾಬಾ ಸಬ್ಕಾ ಮಾಲಿಕ್ ಏಕ್ ಹೇ ಅಂತ ಹೇಳಿದ್ರು, ಸಾಯಿಬಾಬಾನನ್ನು ದೇವರನ್ನಾಗಿ ಮಾಡಿದ್ರು. ಅದೇ ರೀತಿಯಲ್ಲಿ ಪ್ರವಾದಿಯವರು ಕೂಡ ದೇವರು ಒಬ್ಬನೇ ಇದ್ದಾನೆ ಅಂತ ಹೇಳಿದ್ರು. ಆದ್ರೂ ಕೆಲವೊಬ್ರು ದರ್ಗಕ್ಕೆ ಹೋಗ್ತಾ ಇದ್ದಾರೆ, ಬಾಬಾಗಳ ಹತ್ರ ಹೋಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬೈಬಲ್ ಅಲ್ಲಿ ಕೂಡ ಯೇಸು ದೇವರು ಒಬ್ಬನೇ ಇದ್ದಾನೆ ಅಂತ ಹೇಳಿದ್ದಾರೆ, ನೀವು ಅವನನ್ನ ಮಾತ್ರ ಆರಾಧನೆ ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ಕೆಲವೊಬ್ರು ಯೇಸುವನ್ನೇ ದೇವರನ್ನಾಗಿ ಮಾಡಿದ್ದಾರೆ. ಅಂದರೆ ಈ ಸಮಾಜದಲ್ಲಿ ಅನೇಕರನ್ನು ದೇವರುಗಳನ್ನಾಗಿ ಮಾಡಿದ್ದಾರೆ. ಅದೇ ಪ್ರಕಾರ ಯೇಸು ಕ್ರಿಸ್ತರನ್ನು ಕೂಡ ನೀವು ದೇವರನ್ನಾಗಿ ನೀವು ಮಾಡಿದ್ದೀರಾ, ನೀವು ನೇಮಿಸ್ಕೊಂಡಿದ್ದೀರಂತೇಳಿ ಅವ್ರು ಹೇಳುವಂಥ ಮಾತು. ಅಂದರೆ ಕ್ರೈಸ್ತರು ಯೇಸು ಕ್ರಿಸ್ತರನ್ನು ದೇವರಂತ ನೇಮಿಸ್ಕೊಂಡಿದ್ದಾರಾ ಅಥವಾ ಯೇಸು ಕ್ರಿಸ್ತರು ದೇವರಾಗಿದ್ದಾರಾ? ಇದರ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ಳೋಣ ವಾಕ್ಯದ ಪ್ರಕಾರ. ಎರಡನೇದಾಗಿ ಇನ್ನೊಂದು ಮಾತು ಏನು ಹೇಳಿದಾರಪ್ಪ ಅಂತ ನೋಡುವಾಗ, ಯೇಸು ಕ್ರಿಸ್ತರನ್ನು ನಂಬಿದ್ರೇ ಪರಲೋಕ, ಇಲ್ಲದೆ ಹೋದರೆ ಅದು ನರಕ, ಇದು ನ್ಯಾಯನ ಅಂತೇಳಿ ಇವ್ರು ಕೇಳಿದ್ದಾರೆ. ಈ ಚಿಕ್ಕ ಮಕ್ಕಳ ವಿಷಯದಲ್ಲಿ ಎರಡನೇದಾಗಿ, ಯೇಸು ಕ್ರಿಸ್ತರನ್ನು ನಂಬದೇ ಇದ್ದಂಥ ಜನಾಂಗದವರಿದ್ದಾರಲ್ಲ, ಅವರು ಕೂಡ ಮರಣ ಹೊಂದಿರ್ತಾರೆ. ಮತ್ತು ಎಲ್ಲಿಗೆ ಹೋಗ್ತಾರೆ ಅವರು? ನರಕಕ್ಕೆ ಹೋಗ್ತಾರಾ? ಇದು ಹೇಗಾಗುತ್ತೆ? ಇದು ನ್ಯಾಯನ ಇದು? ಹಾಗಾದರೆ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ಅನೇಕರು ಮರಣ ಹೊಂದಿದ್ದಾರಲ್ಲ, ಮತ್ತು ಅವರೆಲ್ಲರೂ ತಪ್ಪು ಮಾಡಿದ್ದಾರಾ ಅಂಥೇಳಿ ಪ್ರಶ್ನೆ ಆಗ್ಬೋದು, ನಾವು ಪ್ರಶ್ನೆ ಮಾಡ್ಬೋದು. ಯಾಕೆಂದರೆ ಈ ಸಮಾಜದಲ್ಲಿ ಒಂದು ಒಳ್ಳೆ ಜ್ಞಾನವನ್ನು ತಲುಪಿಸ್ಬೇಕು, ಸತ್ಯವಾದಂಥ ಜ್ಞಾನವನ್ನು ತಲುಪಿಸ್ಬೇಕಾದ್ರೆ ಎಲ್ಲಾದರೂ ಪ್ರಶ್ನೆ ಬಂದಿದೆ ಅಂತ ತಿಳ್ಕೊಂಡ್ರೆ ಪ್ರಶ್ನೆ ಮಾಡಬೇಕು ನಾವು. ಖಂಡಿತವಾಗಿ ಈ ಸಹೋದರನು ಪ್ರಶ್ನೆ ಮಾಡಿದ್ದಾರೆ, ಪ್ರಶ್ನೆ ಮಾಡಿ ಬಿಟ್ಟಿದ್ದಾರೆ, ಇರಲಿ, ಒಳ್ಳೆಯದು, ಪ್ರಶ್ನೆ ಮಾಡಲಿ. ಪ್ರಶ್ನೆ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಪ್ರಶ್ನೆ ಮಾಡೋರು ಬೇಕು, ಪ್ರಶ್ನೆ ಮಾಡಲೇಬೇಕು. ಪ್ರಶ್ನೆ ಮಾಡಿದ ಮೇಲೆ ಆ ಪ್ರಶ್ನೆಗಳಿಗೆ ಉತ್ತರ ಹೇಳೋರು ಕೂಡ ಬೇಕಾಗತ್ತೆ. ಯಾರು ಪ್ರಶ್ನೆ ಮಾಡಿದ್ದಾರೋ ಪ್ರಶ್ನೆ ಮಾಡಿ ಅವರೇ ಉತ್ತರ ಹೇಳ್ಬೋದು. ಉತ್ತರ ಗೊತ್ತಿಲ್ಲ ಅಂದರೆ ಉತ್ತರ ಗೊತ್ತಿದ್ದವರಾದರೂ ಉತ್ತರ ಹೇಳಬೇಕು. ಅದಕ್ಕೆ ವಾಕ್ಯದ ಮೂಲಕ ಉತ್ತರವನ್ನು ತಿಳಿಸೋದಕ್ಕೆ ನಾನು ಸಿದ್ಧನಾಗಿದ್ದೀನಿ. ಈ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳ್ತೀನಿ ಖಂಡಿತವಾಗಿ. ಅಂದರೆ ಯೇಸು ಕ್ರಿಸ್ತರನ್ನು ನಂಬಿಕೊಂಡ್ರೇ ಸ್ವರ್ಗ ಇದೆಯಾ, ಇಲ್ಲದ್ರೆ ಹೋದರೆ ನರಕಕ್ಕೆ ಹಾಕ್ತಾರೆ ದೇವರು? ಹಾಕಿದರೆ ನರಕಕ್ಕೆ ಹಾಕಿದರೆ ಯಾಕೆ ಹಾಕ್ತಾರೆ? ಅದ್ರ ಬಗ್ಗೆನೂ, ಯೇಸು ಕ್ರಿಸ್ತರು ದೇವರು ಇದ್ದಾರಾ, ಯೇಸು ಕ್ರಿಸ್ತರು ದೇವರಾ ಅಲ್ವಾ, ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಓಕೆ. ಎರಡನೇದಾಗಿ, ಚಿಕ್ಕ ಮಕ್ಕಳು ಸತ್ತೋದರೆ ಇವರು ಎಲ್ಲಿಗೆ ಹೋಗ್ತಾರೆ, ಇದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಕೊನೆ ತನಕ ನೋಡಬೇಕು. ಕೊನೆ ತನಕ ನೋಡಿದ್ರೆ ಈ ವಿಷಯಗಳು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ ಪ್ರಿಯರೇ, ಮೊದಲನೇದಾಗಿ ಈ ಬ್ರದರ್ ದೇವರ ಬಗ್ಗೆ ಪದೇ ಪದೇ ಏನು ಮಾತಾಡಿದ್ದಾರೆ ಅಂದರೆ, ಭಗವಂತನು ದೇವರು ಒಬ್ಬನೇ, ಆ ಭಗವಂತನು ಅಂತೇಳಿ ಮಾತಾಡಿದ್ದಾನೆ. ಹೌದಲ್ವ?
ಈ ವಿಡಿಯೋ ಪೂರ್ತಿ ಅವ್ರು ಮಾತಾಡಿರುವಂಥ ವಿಡಿಯೋ ಪೂರ್ತಿ ನೋಡುವಾಗ ಹೆಚ್ಚಾಗಿ ಭಗವಂತನು ಒಬ್ಬನೇ, ಭಗವಂತನು ಒಬ್ಬನೇ, ದೇವರೊಬ್ಬನೇ, ದೇವರನ್ನು ಭಗವಂತನು ಅಂತೇಳಿ ಪದೇ ಪದೇ ಮಾತಾಡಿದ್ದಾರೆ. ದೇವರನ್ನು ಭಗವಂತನು ಅಂತ ಅನ್ಬೋದಾ? ಮೊದಲನೇದಾಗಿ ದೇವರನ್ನು ಭಗವಂತನು ಅನ್ಬೋದಾ? ಯಾಕೆ ದೇವರನ್ನು ಭಗವಂತನು ಅನ್ಬಾರ್ದು? ಅನ್ಬೋದಾ, ಅನ್ಬಾರ್ದ? ಭಗವಂತನು ಎಂಬ ಪದಕ್ಕೆ ಅರ್ಥ ಅದನ್ನು ತಿಳ್ಕೊಂಡ ಮೇಲೆ ಅನ್ಬೋದಾ ಅನ್ನಬಾರ್ದ ಎನ್ನುವುದು ನಿಮಗೆ ಬಿಡ್ತೀನಿ ನಾನು. ಭಗವಂತನು ಎಂಬ ಪದಕ್ಕೆ ಅರ್ಥ, ಪ್ರಿಯರ ದೇವ್ರ ಮಕ್ಕಳಿರ, ಒಂದು ಇಮೇಜನ್ನು ತೋರಿಸ್ತೀನಿ ನಿಮಗೆ, ನೋಡಿ ಒಂದು ಸರಿ ಗಮನಿಸ್ರಿ. ಇದು ಪ್ರೊಫೆಸರ್ ವೆಂಕಟಸುಬ್ಬಯ್ಯರವರು ಕನ್ನಡ ನಿಘಂಟು ಎಂಬ ಪುಸ್ತಕದಲ್ಲಿ ಬರೆದಿದ್ದಾರೆ. ಇದರಲ್ಲಿ ಏನಪ್ಪ ಅಂದರೆ ಭಗವಂತ, ಭಗವತಿ, ಭಗವದ್ಗೀತಾ ಈ ಎಲ್ಲ ಶಬ್ದಗಳ ಸಂಸ್ಕೃತ ಶಬ್ದಗಳು ಪರಸ್ಪರ ಸಂಬಂಧ ಹೊಂದಿರುವವು. ಇದರಲ್ಲಿ ಪರ್ಯಾಯ ಪದಗಳು ನೋಡಿ, ಅನೇಕ ಪರ್ಯಾಯ ಪದಗಳು ಇದೆ ಪ್ರಿಯರೇ. ಸಿರಿವಂತ, ಇಲ್ಲಾಂದರೆ ಐಶ್ವರ್ಯವಂತನು, ಸಂಪತ್ತು, ಬಯಕೆ, ಕಾಮ, ಮಹತ್ವತೆ, 8 ಐಶ್ವರ್ಯಗಳು, ಮೋಕ್ಷ, ಧರ್ಮ, ಜ್ಞಾನ, ವೈರಾಗ್ಯ, ಕೀರ್ತಿ, ಪರಾಕ್ರಮ, ಈ ರೀತಿ ಪರ್ಯಾಯ ಪದಗಳನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಾಂದರೆ ಭಗವಂತ. ಈ ಭಗವಂತ ಎಂಬುವಂಥ ಪದಕ್ಕೆ ಭಗ ಎಂಬ ಪದಕ್ಕೆ ಅರ್ಥ ಇಲ್ಲಿ ಕೊಟ್ಟಿದ್ದಾರೆ. ಸಿರಿ ಎನ್ನುವಂಥದ್ದು, ಸಂಪತ್ತು ಎನ್ನುವಂಥದ್ದು, ಬಯಕೆ ಎನ್ನುವಂಥದ್ದು, ಕಾಮ ಎನ್ನುವಂಥದ್ದು, ಮಹತ್ವತೆ ಎನ್ನುವಂಥದ್ದು, ಇಲ್ಲಾಂದರೆ 8 ಐಶ್ವರ್ಯಗಳು, ಮೋಕ್ಷ, ಧರ್ಮ, ಜ್ಞಾನ, ವೈರಾಗ್ಯ, ಕೀರ್ತಿ, ಪರಾಕ್ರಮ, ಚಂದ್ರ. ಈ ಭಗ ಎಂಬುವಂಥ ಪದಕ್ಕೆ ಅರ್ಥಗಳು. ಭಗವಂತ ಅಂದರೆ ಇದರಲ್ಲಿ ಗಮನಿಸಬೇಕು, ಮುಖ್ಯವಾಗಿ ಗಮನಿಸಬೇಕು. ಭಗವಂತ ಅಂದರೆ ಗರ್ಭದಿಂದ ಹುಟ್ಟಿದವರು ಅಂತ ಅರ್ಥ. ಭಗವಂತ ಗರ್ಭ ಅಂದರೆ ಪರಾಕ್ರಮಶಾಲಿ, ಗರ್ಭದಿಂದ ಹುಟ್ಟಿದಂಥ ಒಬ್ಬ ಶ್ರೇಷ್ಠವಾದಂಥ ವ್ಯಕ್ತಿ, ಜ್ಞಾನವಂತನು, ಧರ್ಮವಂತನು ಅಂತ ಅರ್ಥ ಪ್ರಿಯರೇ. ಇವಾಗ ದೇವರಿಗೆ ಜನನ ಇದೆಯಾ ಅಂದರೆ ಗರ್ಭದಲ್ಲಿ ಹುಟ್ಟಿದಂಥ ವ್ಯಕ್ತಿ. ಭಗವಂತ ಅಂದರೆ ಸ್ತ್ರೀ ಗರ್ಭದಲ್ಲಿ ಹುಟ್ಟಿದಂಥ ವ್ಯಕ್ತಿಗೆ ಭಗವಂತ ಅಂತಾರೆ. ಅದರಲ್ಲಿ ಶ್ರೇಷ್ಠನು, ಜ್ಞಾನವಂತ, ಬುದ್ಧಿವಂತ, ಧರ್ಮಾತ್ಮನು ಈ ಪರ್ಯಾಯ ಪದಗಳಲ್ಲಿ ಬರುತ್ತೆ. ದೇವರು ಹೇಗಿದ್ದಾರಂತ ನೋಡ್ತೀವಿ ವಾಕ್ಯದ ಪ್ರಕಾರ. ಯೇಸು ಪ್ರಭು ಹೇಳ್ತಾರೆ ದೇವರು ಆತ್ಮಸ್ವರೂಪನು. ಸೊಲೊಮೋನನು ಹೇಳ್ತಾರೆ ದೇವರು ಆಕಾಶ ಮಹಾ ಆಕಾಶ ಸಹಿತ ಇಡಿಸಲಾರ್ದ ಮಹಾಶಕ್ತನು ಅಂತೇಳಿ ಸೊಲೊಮೋನ್ ಮಹಾರಾಜನ ಬರೀತಾರೆ. ಪೌಲನ್ ನೋಡುವಾಗ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನು, ಅಮರತ್ವವುಳ್ಳಾತನು ಅಂತ ಹೇಳ್ತಾರೆ. ದೇವರ ಆತ್ಮಸ್ವರೂಪರು. ದೇವರನ್ನು ಯಾರು ನೋಡಿಲ್ಲ, ಆತನು ಎಲ್ಲ ಕಡೆ ಇದ್ದಾರೆ. ಆತನಿಗೆ ಜನನ ಇಲ್ಲ, ಮರಣ ಇಲ್ಲ. ಯೆಹೋವ ಅಂದಾಗ ಸರ್ವಶಕ್ತನು, ಇದ್ದಾತನು, ಇರುವಾತನು, ಯಾವಾಗಲೂ ಇರ್ತಾರೆ ಅವರು. ಆತನಿಗೆ ಜನನ ಮರಣ ಇಲ್ಲ. ಭಗವಂತ ಎಂಬಂಥ ಪದಕ್ಕೆ ಅರ್ಥ ತಾಯಿಯ ಗರ್ಭದಿಂದ ಬಂದಂಥ ಶ್ರೇಷ್ಠ ಪುರುಷನು, ಉನ್ನತ ಪುರುಷನು, ಧರ್ಮಾತ್ಮನು ಹೀಗೆ ಹೇಳ್ಬೋದು. ಗರ್ಭದಿಂದ ಬಂದವರು ಅಂದರೆ ಒಬ್ಬ ತಾಯಿಯ ಗರ್ಭದಿಂದ ಹುಟ್ಟಿದವರು ಅಂತ ಅರ್ಥ. ಮತ್ತು ಆ ಸರ್ವೇಶ್ವರನಿಗೆ, ಮಹೋನ್ನತನಿಗೆ ಜನನ ಇದೆಯಾ ಅಂದರೆ ಯಾರ ತಾಯೋ ಗರ್ಭದಿಂದ ಹುಟ್ಟಿ ಬಂದಿದ್ದಾರಾ? ಈ ಲೋಕದಲ್ಲಿ ಭಗವಂತನು ಭಗವತಿ ಅಂತೇಳಿ ಪರಿಚಯ ಮಾಡ್ತಾರೆ. ಯಾಕೆಪ್ಪ ಅಂದರೆ ಈ ಸಮಾಜದಲ್ಲಿ ಪರಿಚಯ ಮಾಡಿದವರು ಏನಪ್ಪ ಅಂದರೆ ಇಂಥವರ ಗರ್ಭದಿಂದ ಹುಟ್ಟಿ ಬಂದಿದ್ದಾರೆ, ಇಂಥವ್ರ ಗರ್ಭದಿಂದ ಹುಟ್ಟಿದ್ದಾರೆ, ಇಂಥವ್ರ ಗರ್ಭದಲ್ಲಿ ಹುಟ್ಟಿದ್ದಾರಂತೇಳಿ ಹೇಳುವುದರಿಂದ ಇವರು ಭಗವಂತ ಅಂತ ಹೇಳ್ಕೊಂಡ್ರೆ ಅಲ್ಲಿ ಸರಿಯಾಗುತ್ತೆ. ಆದರೆ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದಂಥ ಆ ಸರ್ವೇಶ್ವರನಿಗೆ, ಮಹೋನ್ನತನಿಗೆ ಭಗವಂತನು ಎನ್ನುವಂಥ ಪದ ಸರಿಯಲ್ಲ. ಅದು ಆತನು ಭಗವಂತನು ಅಂತೇಳಿ ಸೃಷ್ಟಿಕರ್ತನಿಗೆ ಕರಿಬಾರ್ದು. ಸೃಷ್ಟಿಕರ್ತನು ಆತ್ಮಸ್ವರೂಪನು, ಇದ್ದಾತನು, ಸರ್ವೇಶ್ವರನು, ಮಹೋನ್ನತನು, ಸರ್ವವ್ಯಾಪಿ, ಪರಿಶುದ್ಧನು. ಆತನು ಪರಿಶುದ್ಧನು. ಪದೇ ಪದೇ ಆ ಸರ್ವೇಶ್ವರನಾದಂಥ ದೇವರನ್ನು ಕುರಿತು ಭಗವಂತನಂದರೆ ಅರ್ಥ ನೋಡಿ ಏನು ಕೊಟ್ಟಿದ್ದಾರೆ ಅರ್ಥ. ನಾನು ಬರ್ಕೊಂಡು ಬಂದಿಲ್ಲ. ಉನ್ನತ ಸ್ಥಾನದಲ್ಲಿದ್ದವರು, ಪ್ರೊಫೆಸರ್ ಒಬ್ಬರು ಅಲ್ಲಿ ಅರ್ಥ ಕೊಟ್ಟಿದ್ದಾರೆ ಅವರು. ಪರ್ಯಾಯ ಪದಗಳು ಈ ಇಲ್ಲಾಂದರೆ ಭಗವಂತ ಎಂಬ ಪದಕ್ಕೆ ಅರ್ಥಗಳು ಸೂರ್ಯನು ಎಂದು, ಇಲ್ಲಾಂದರೆ ಗರ್ಭ, ಸ್ತ್ರೀ ಗರ್ಭ
ಅದಕ್ಕೆ ಭಗ ಅಂತಾರೆ. ಅದಕ್ಕೆ ಭಗ. ಆ ಗರ್ಭದಿಂದ ಹುಟ್ಟಿದವರು ಭಗವಂತ, ಶ್ರೇಷ್ಠ ಪುರುಷ. ದೇವರು ಗರ್ಭದಲ್ಲಿ ಹುಟ್ಟಿದಾರ? ಈ ಸಮಾಜದಲ್ಲಿ ದೇವರುಗಳು ದೇವತೆಗಳಂತೇಳಿ ಪರಿಚಯ ಮಾಡಿದ್ದಾರಲ್ಲ, ಅವ್ರಿಗೆ ಹೇಳಿದ್ರು ಪರವಾಗಿಲ್ಲ. ಯಾಕೆಂದರೆ ಮನುಷ್ಯರ ಮೂಲಕ ನೇಮಿಸಲ್ಪಟ್ಟವರಿಗೆ ಹೇಳಿದಾಗ ತೊಂದರೆ ಇಲ್ಲ. ಸೃಷ್ಟಿಕರ್ತನಾದಂಥ ಸರ್ವೇಶ್ವರನಿದ್ದಾನೆ, ಆತನಿಗೆ ಭಗವಂತನು ಅಂದರೆ ಅನ್ಬೋದು. ಆ ರೀತಿ ಒಂದ್ಸರಿ ನೀವು ವಿಚಾರ ಮಾಡಿ, ಧಾರಾಳವಾದಂಥ ಹೃದಯದಿಂದ, ವಿಶಾಲವಾದಂಥ ಹೃದಯದಿಂದ ಪರಿಶೋಧನೆ ಮಾಡಿ ವಿಚಾರ ಮಾಡಿ ಅಂತ ಹೇಳಿದ್ದೀರಲ್ಲ, ಅದನ್ನೇ ನಾನು ಮಾತಾಡ್ತಾ ಇದ್ದೀನಿ. ಧಾರಾಳವಾದಂಥ ವಿಶಾಲವಾದಂಥ ಹೃದಯದಿಂದ ಒಂದು ಸಾರಿ ವಿಚಾರ ಮಾಡಿ. ಒಂದು ಸಾರಿ ಭಗವಂತನು ಎನ್ನುವಂಥ ಮಾತು ಸೃಷ್ಟಿಕರ್ತನಾದಂಥ ಸರ್ವೇಶ್ವರನಿಗೆ ವರ್ತಿಸಲ್ಲ. ಅದು ಯಾಕೆಂದರೆ ಸರ್ವೇಶ್ವರನಿಗೆ ಕಾಮಕೋರಿಕೆ ಇಲ್ಲ, ಕಾಮಕೋರಿಕೆ ಇಲ್ಲ ಆತನಿಗೆ. ಇದರಲ್ಲಿ ಅದೇ ಕೊಟ್ಟಿದ್ದಾರೆ ನೋಡಿ ಒಂದು ಸಾರಿ. ಏನದು? ಬಯಕೆ, ಮತ್ತು ಎರಡನೇದು ಕಾಮ, ಇನ್ನು ಕೆಲವು ಪರ್ಯಾಯ ಪದಗಳು. ಇದ್ರ ಪ್ರಕಾರ ಏನರ್ಥ ಆಯಿತು? ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದಂಥ ಪರಮಾತ್ಮನಿಗೆ, ಯೆಹೋವ ದೇವರನಿಗೆ, ಮಹೋನ್ನತನಿಗೆ, ಸರ್ವೋನ್ನತನಿಗೆ ಭಗವಂತನು ಅಂತೇಳಿ ಕರಿಬಾರ್ದು. ಅದು ಅವ್ರಿಗೆ ವರ್ತಿಸಲ್ಲ. ಭೂಲೋಕದಲ್ಲಿ ಮನುಷ್ಯರ ಮಧ್ಯದಲ್ಲಿ ಹುಟ್ಟಿದಂಥ ಶ್ರೇಷ್ಠ ಪುರುಷರಿಗೆ ವರ್ತಿಸುತ್ತೆ. ಅದು ಶ್ರೇಷ್ಠ ಪುರುಷರಿಗೆ ವರ್ತಿಸುತ್ತೆ. ಅರ್ಥ ಆಯ್ತಾ? ಮೊದಲನೇದಾಗಿ ಇದು ಅರ್ಥ ಮಾಡಿಕೊಂಡಿದ್ದೀರಂತೇಳಿ ನಾನು ಅಂದುಕೊಳ್ತೀನಿ ಪ್ರಿಯರೇ. ಎರಡನೇದಾಗಿ ಯೇಸು ಕ್ರಿಸ್ತರ ಬಗ್ಗೆ ಏನಂತ ಹೇಳಿದ್ದಾರೆ? ಈ ಸಮಾಜದಲ್ಲಿ ಅನೇಕರನ್ನು ದೇವರುಗಳಂತೇಳಿ ಪರಿಚಯ ಮಾಡಿದ್ದಾರಲ್ಲ, ಅದೇ ಪ್ರಕಾರ ಯೇಸು ಕ್ರಿಸ್ತರನ್ನು ದೇವರಂತೆ ಪರಿಚಯ ಮಾಡಿದ್ದಾರೆ ಇವರು. ಯೇಸು ಕ್ರಿಸ್ತರು ದೇವರು ಅಲ್ಲ ಅಂತೇಳಿ ಹೇಳಿದ್ದಾರೆ. ಇವಾಗ ಇವ್ರನ್ನೇ ಕೇಳೋಣ, ಏನಪ್ಪ ಇವಾಗ ಬೈಬಲ್ ಗ್ರಂಥವನ್ನು, ಯೇಸು ಕ್ರಿಸ್ತರನ್ನು ನೀವು ನಂಬ್ತೀರಾ ನಂಬಲ್ವ? ಬೈಬಲ್ ಗ್ರಂಥದಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಬರೆಯಲ್ಪಟ್ಟಿದೆಯಲ್ಲ, ನಂಬ್ತೀರಾ ನಂಬಲ್ವಾ? ಏನು ಹೇಳ್ತಾರೆ ಅವರು? ನಂಬ್ತೀನಿ ಅಂತ ಹೇಳ್ತಾರೆ. ಅಂದರೆ ಯೇಸು ಕ್ರಿಸ್ತರು ಮಾಡಿರುವಂಥ ಪವಾಡಗಳು, ಯೇಸು ಕ್ರಿಸ್ತರನ್ನು ನನ್ನ ನಂಬ್ತೀನಿ, ಅವ್ರು ಇದ್ದಾರೆ, ಬಂದಿದ್ದಾರೆ ಅಂತೇಳಿ ನಂಬ್ತಾರೆ. ಓಕೆ, ಮತ್ತು ಅವ್ರು ಹೇಳಿದ್ದು ಎಲ್ಲವನ್ನು ನಂಬಬೇಕಾ? ಅವ್ರು ಹೇಳಿದ್ದು ಎಲ್ಲವನ್ನು ನಂಬಬೇಕಾ ಬೇಡವಾ? ಅಂದರೆ ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರತಿ ಮಾತುಗಳನ್ನು ನಂಬಬೇಕಾಗತ್ತೆ. ಅದೇ ಬೈಬಲ್ ಗ್ರಂಥದಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಏನು ಬರೆಯಲ್ಪಟ್ಟಿದೆ? ಇವಾಗ ಯೇಸು ಕ್ರಿಸ್ತರು ಹೇಳಿರುವಂಥ ಒಂದೆರಡು ಮಾತು ಮಾತಾಡಿದ್ರು. ನನ್ನ ಇಷ್ಟವನ್ನು ನಾನು ನೆರವೇರಿಸ್ಕೊಳ್ಳೋದಕ್ಕೆ ನಾನು ಬಂದಿಲ್ಲ, ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ನಾನು ಬಂದಿದ್ದೇನಂತೇಳಿ ಹೇಳಿದ್ರು. ಕರೆಕ್ಟೇ, ಅದು ದೇವರ ಚಿತ್ತವನ್ನೇ ನೆರವೇರಿಸೋದಕ್ಕೆ ಬಂದಿದ್ದಾರೆ. ದೇವರು ಆತ್ಮಸ್ವರೂಪನು, ಅದು ನಿಜ. ಮತ್ತು ಯೇಸು ಕ್ರಿಸ್ತರು ಏನಾಗಿದ್ದಾರೆ ಅಂದರೆ, ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಏನಾಗಿದ್ದಾರೆ ಅವರು? ಯೇಸು ಪ್ರಭು. ಯಾಕಂದರೆ ಒಂದು ಮಾತಲ್ಲಿ ಬಂದು ಯೇಸು ಕ್ರಿಸ್ತರು ದೇವರಲ್ಲ ಅಂತ ಹೇಳಿ ಹೋದ್ರೆ ಸಾಕಾಗಲ್ಲ, ಅದಕ್ಕೆ ಉತ್ತರ ಬೇಕು ಸಮಾಜದಲ್ಲಿ. ಅದು ಉತ್ತರ ಬೇಕು ಅಂದಾಗ ಬೈಬಲ್ ಗ್ರಂಥವನ್ನು ಓದಬೇಕಾಗತ್ತೆ. ಯೇಸು ಕ್ರಿಸ್ತರು ಈ ಭೂಲೋಕಕ್ಕೆ ಬರೋದಕ್ಕಿಂತ ಮುಂಚೆ ಎಲ್ಲಿದ್ದರು ಅವರು ಅಂತ ನೋಡುವಾಗ, ಯೋಹಾನನು ಬರೆದ ಸುವಾರ್ತೆ ಅವರೇ ಹೇಳ್ತಾರೆ. ಅವರೇ ಹೇಳುವಂಥ ಮಾತು ಗಮನಿಸೋಣ. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆಪಡಿಸಿದೆನು. ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆಪಡಿಸು. ಲೋಕ ಉಂಟಾವುದಕ್ಕಿಂತ ಮುಂಚೆಯೇ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆಪಡಿಸು. ಲೋಕ ಉಂಟಾಗುವುದಕ್ಕಿಂತ ಮುಂಚಿತವಾಗಿ ನಿನ್ನ ಬಳಿಯಲ್ಲಿ ನಾನು ಇದ್ದೇನೆ. ನೇರವಾಗಿ ಯೇಸು ಪ್ರಭು ಹೇಳುವಂಥ ಮಾತು. ಯೇಸು ಪ್ರಭು ಹೇಳಿರುವಂಥ ಮಾತನ್ನು ಯೋಹಾನ್ರವರು ಬರೀತಾರೆ. ಯೋಹಾನ್ರವರು ಹೇಗೆ ಬರೀತಾರೆ? ಪವಿತ್ರ ಆತ್ಮನ ಪ್ರೇರಣೆಯಿಂದ ಬರೀತಾರೆ. ಅಂದರೆ ದೇವರು ತನ್ನ ಆತ್ಮನ ಮೂಲಕ ಏನ್ರಿ ಬರೆಸುವಂಥದ್ದು. ನೋಡಿ ಏನು ಬರೆಯಲ್ಪಟ್ಟಿದೆ ನೋಡಿ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಿಂದ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಏನರ್ಥ ಆಯ್ತು ಈ ವಚನದಲ್ಲಿ? ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು ಅಂತಿರುತ್ತೆ. ವಾಕ್ಯವು ದೇವರಾಗಿತ್ತು ಅಂದಾಗ ಪ್ರಿಯರಾದ ದೇವರ ಮಕ್ಕಳಿರ,
ಈ ವಾಕ್ಯವೆಂಬ ಆತನು ಏನ್ರಿ ನರಾವತಾರವಾಗಿ ಭೂಲೋಕಕ್ಕೆ ಬಂದಿದ್ದಾನೇನು ಅಂತ ಮಾತಿರುತ್ತೆ. ಅದೇ 14ನೇ ವಚನದಲ್ಲಿ ಆ ವಾಕ್ಯವೆಂಬುವವನು ಅಂದರೆ ಯೇಸು ಕ್ರಿಸ್ತರು ದೇವರ ಬಳಿಯಲ್ಲಿ ಇದ್ದಾರೆ, ದೇವರಾಗಿದ್ದಾರೆ. ದೇವರು ಯೇಸು ಕ್ರಿಸ್ತರು ಯಾರಿದ್ದಾರೆ? ದೇವರು. ಎಲ್ಲಿದ್ದಾರೆ? ದೇವರ ಬಳಿಯಲ್ಲಿದ್ದಾರೆ. ಅಂದರೆ ತಂದೆಯಾದ ದೇವರಿದ್ದಾರೆ, ದೇವರ ಬಳಿಯಲ್ಲಿ ಯೇಸು ಪ್ರಭು ಕೂಡ ಇದ್ದಾರೆ. ಏನಾಗಿದ್ದಾರೆ? ದೇವರಾಗಿದ್ದಾರಂತ ಇರುತ್ತೆ ರೀ. ಏನಾಗಿದ್ದಾರೆ? ದೇವರು. ಯೇಸು ಕ್ರಿಸ್ತರು ದೇವರು. ದೇವರಾಗಿರುವಂಥ ಈತನು ಭೂಲೋಕಕ್ಕೆ ಬರುವಾಗ ಮಾನವನಾಗಿ ಬಂದಿದ್ದಾನೆ ಎನ್ನುವಂಥದ್ದು ನೋಡ್ತೀವಿ. ಅಂದರೆ ಯೇಸು ಕ್ರಿಸ್ತರಿಗೆ ವಾಕ್ಯವೆಂಬ ಹೆಸರಿದೆ. ಯೇಸು ಕ್ರಿಸ್ತರಿಗೆ ಪರಲೋಕದಲ್ಲಿ ವಾಕ್ಯವೆಂಬ ಹೆಸರಿದೆ. ವಾಕ್ಯವೆಂಬ ಹೆಸರಿದ್ದಂಥ ಯೇಸು ಕ್ರಿಸ್ತರಾಗಿರುವಂಥ ಇವರು ಭೂಲೋಕಕ್ಕೆ ಬರುವಾಗ ನರಾವತಾರವನ್ನು ಧರಿಸಿಕೊಂಡು ಬಂದಿದ್ದಾರೆ. ಅದು ದೇವರ ಕೃಪೆ ಮೂಲಕ. ಯಾಕಂದರೆ ತಂದೆಯಾದ ದೇವರಾಗಿರ್ಬೋದು, ದೈವಕುಮಾರನಾದಂಥ ಯೇಸು ಕ್ರಿಸ್ತರಾಗಿರ್ಬೋದು, ಪವಿತ್ರಾತ್ಮರಾಗಿರೋ ಮೂವರಿದ್ದಾರೆ. ಮೂವರು ಒಗ್ಗಟ್ಟಾಗಿದ್ದಾರೆ. ಒಗ್ಗಟ್ಟಾಗಿರುವುದರಿಂದ, ದೇವರ ಬಳಿಯಲ್ಲಿರುವುದರಿಂದ ಆತನನ್ನು ಏನೆಂದು ಕರೆದಿದ್ದಾರೆ? ದೇವರು ಎಂದು ಕರೆದಿದ್ದಾರೆ. ಅಂದರೆ ಬೈಬಲ್ ಗ್ರಂಥದಲ್ಲಿ ಈತನು ದೇವರು ಎಂದು ಬೈಬಲ್ ಗ್ರಂಥದಲ್ಲಿ ಹೇಳಿರುವಾಗ ಇವರೇನು ಹೇಳ್ತಾರೆ? ಯೇಸು ಕ್ರಿಸ್ತರು ದೇವರಲ್ಲ ಅಂತ ಹೇಳ್ತಾರೆ. ತಂದೆಯಾದ ದೇವರಿದ್ದಾರೆ. ಅದೇ ಪ್ರಕಾರ ದೈವಕುಮಾರನಾದಂಥ ಯೇಸು ಕ್ರಿಸ್ತರೆಂಬ ದೇವರು ಕೂಡ ದೇವರ ಬಳಿಯಲ್ಲಿದ್ದಾರೆ. ವಾಕ್ಯದಲ್ಲಿ ಏನಿದೆಯೋ ಅದರ ಪ್ರಕಾರ ನಾವು ನಂಬಬೇಕಾಗತ್ತೆ. ಇವರಂತಾರೆ ಏನಂತಾರೆ ಗೊತ್ತಾ? ಇಲ್ಲ, ಎಲ್ಲರನ್ನ ಈ ಸಮಾಜದಲ್ಲಿ ದೇವರುಗಳನ್ನಾಗಿ ಮಾಡಿದ್ದಾರಲ್ಲ, ಅದೇ ಪ್ರಕಾರ ಯೇಸು ಕ್ರಿಸ್ತರನ್ನು ಕ್ರೈಸ್ತರು ದೇವರನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕ್ರೈಸ್ತರು ದೇವರನ್ನಾಗಿ ಮಾಡಿಲ್ಲ. ಯೇಸು ಕ್ರಿಸ್ತರು ದೇವರಾಗಿದ್ದಾರೆ. ಯೇಸು ಕ್ರಿಸ್ತರು ದೇವರಾಗಿದ್ದಾರೆ. ದೇವರಾಗಿರುವಂಥ ಆತನು ನರ ಅವತಾರವನ್ನೆತ್ತಿ ಈ ಲೋಕಕ್ಕೆ ಬಂದಿದ್ದಾರೆ. ಅವರು ಯಾಕೆ ಈ ಲೋಕಕ್ಕೆ ಬಂದಿದ್ದಾರೆ? ಕಾರಣವೇನು ನೋಡಿ. ಒಂದು ಸಾರಿ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, 14ನೇ ವಚನವನ್ನು ನೋಡಿ ಪ್ರಿಯರೇ. 14ನೇ ವಚನವನ್ನು: ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಅಂದರೆ ಮನುಷ್ಯರು ದೇವರ ಮಕ್ಕಳು. ಮನುಷ್ಯರು ಯಾರು? ಸರ್ವಮಾನವರು ದೇವರ ಪ್ರಜೆಗಳು. ಸರ್ವಮಾನವರು ದೇವರ ಪ್ರಜೆಗಳಾಗಿರುವಂಥ ಇವರು ಸೈತಾನನ ಹತೋಟಿಯಲ್ಲಿ, ಅಂಧತ್ವದಲ್ಲಿ, ಅಂಧಕಾರದ ದೊರೆತನದಲ್ಲಿ ಇರುವುದರಿಂದ ಇವರೆಲ್ಲರನ್ನ ಬಿಡಿಸಿ ರಕ್ಷಣೆ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಯೇಸು ಕ್ರಿಸ್ತರು ಶರೀರಧಾರಿಯಾಗಿ ಬಂದರು ಎಂಬುವಂಥದ್ದನ್ನು ನೋಡ್ತೀವಿ. ಯಾವ ರೀತಿ ಬಂದಿದ್ದಾರಂತೆ? ಶರೀರಧಾರಿಯಾಗಿ. ಯಾಕೆ? ಅಂಧಕಾರದ ದೊರೆತನದಲ್ಲಿ, ಅಂಧತ್ವದಲ್ಲಿ ಈ ಲೋಕ ಇದ್ದದರಿಂದ ಬೆಳಕಿನ ಮಾರ್ಗದಲ್ಲಿ, ಜ್ಞಾನದ ಮಾರ್ಗದಲ್ಲಿ ನಡೆಸೋದಕ್ಕೆ ಪ್ರಭು ಬಂದರು. ಜ್ಞಾನದ ಮಾರ್ಗದಲ್ಲಿ ನಡೆಸೋದಕ್ಕೆ ಬಂದಿರುವುದರಿಂದ ಅನೇಕರು ಯೇಸು ಕ್ರಿಸ್ತರನ್ನು ತಿಳಿದುಕೊಂಡು ಹಿಂಬಾಲಿಸಿದ್ದಾರೆ. ಈ ಪ್ರಪಂಚ ದೇಶದಲ್ಲಿ ಅನೇಕ ಮಂದಿ ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿರೋದಕ್ಕೆ ಕಾರಣ ಏನು ಗೊತ್ತಾ? ಮೊಟ್ಟ ಮೊದಲು ಸೃಷ್ಟಿಕರ್ತನನ್ನು ತಿಳಿಸುವಂಥದ್ದು ಮೊದಲನೇ ಕಾರಣ. ಎರಡನೇದಾಗಿ ದೇವರ ಪ್ರೀತಿಯನ್ನು ಪರಿಚಯ ಮಾಡುವಂಥದ್ದು. ಮೂರನೇದಾಗಿ ನಮ್ಮೆಲ್ಲರ ನಿಮಿತ್ತವಾಗಿ ಪ್ರಾಣ ತ್ಯಾಗ ಮಾಡಿರುವಂಥದ್ದು. ಯೇಸು ಕ್ರಿಸ್ತರನ್ನು ಯಾಕೆ ಹಿಂಬಾಲಿಸ್ತಾರಂತ ನೋಡುವಾಗ ಮೊಟ್ಟ ಮೊದಲು ಸೃಷ್ಟಿಕರ್ತನನ್ನು ಪರಿಚಯ ಮಾಡ್ತಾರೆ. ಮೊಟ್ಟ ಮೊದಲು ಸೃಷ್ಟಿಕರ್ತನನ್ನು, ತಂದೆಯಾದ ದೇವರನ್ನು, ತಂದೆಯಾದ ಪರಮಾತ್ಮನನ್ನು ಪರಿಚಯ ಮಾಡ್ತಾರೆ. ಎರಡನೇದಾಗಿ ಈ ಲೋಕಕ್ಕೆ ನಿತ್ಯ ಜೀವದ ಮಾರ್ಗ, ಪ್ರೀತಿ ಮಾರ್ಗವನ್ನು ತೋರಿಸ್ತಾರೆ. ಆ ಪ್ರೀತಿ ಮಾರ್ಗವನ್ನು ತೋರಿಸೋದಕ್ಕೆ, ನಿತ್ಯ ಜೀವದ ಮಾರ್ಗವನ್ನು ತೋರಿಸೋದಕ್ಕೆ, ಪಾಪ ಕ್ಷಮಾಪಣೆ ಕಲ್ಪಿಸಿಕೊಡೋದಕ್ಕೆ ಅವರು ಬಲಿ ಆಗ್ತಾರೆ. ಆದ್ದರಿಂದ ಏನ್ರಿ,
ಅವರನ್ನು ನಂಬಿ ಹಿಂಬಾಲಿಸ್ತಾ ಇದ್ದಾರೆ. ದೇವರ ಪ್ರೀತಿಯನ್ನು ಪರಿಚಯ ಮಾಡದೆ ಹೋದರೆ, ಆ ಪ್ರೀತಿಯನ್ನು ಪರಿಚಯ ಮಾಡಿ ಮರಣ ಹೊಂದದೆ ಹೋದರೆ, ಮರಣ ಹೊಂದಿ ಮತ್ತೆ 3ನೇ ದಿನದಲ್ಲಿ ಪುನರುತ್ಥಾನ ಹೊಂದದೆ ಹೋದರೆ ಅವರನ್ನು ಹಿಂಬಾಲಿಸ್ತಾರಾ? ಒಂದು ವೇಳೆ ಹಿಂಬಾಲಿಸಿದರೆ ಇಷ್ಟು ಮಂದಿ ಹಿಂಬಾಲಿಸ್ತಾ ಇರಲಿಲ್ಲ. ಪ್ರಪಂಚ ದೇಶದಲ್ಲಿ ಸುಮಾರು 400 ಕೋಟಿ ಮಂದಿ ಕ್ರೈಸ್ತರಿದ್ದಾರೆ. ಇಷ್ಟು ಮಂದಿ ಕ್ರೈಸ್ತರು ಯಾಕೆ ಹಿಂಬಾಲಿಸಿದ್ದಾರೆ, ಯೇಸು ಕ್ರಿಸ್ತರನ್ನು ಯಾಕೆ ಹಿಂಬಾಲಿಸ್ತಾ ಇದ್ದಾರೆ ಅಂತ ನೋಡುವಾಗ ಕಾರಣ ಒಂದೇ, ಯೇಸು ಕ್ರಿಸ್ತರು ದೈವಕುಮಾರನು, ಯೇಸು ಕ್ರಿಸ್ತರು ದೇವರು, ಯೇಸು ಕ್ರಿಸ್ತರು ಪ್ರೀತಿ ಸ್ವರೂಪನು, ಯೇಸು ಕ್ರಿಸ್ತನ ಮೂಲಕ ರಕ್ಷಣೆ ಇದೆ, ಯೇಸು ಕ್ರಿಸ್ತನ ಮೂಲಕ ನಿತ್ಯ ಜೀವ ಇದೆ, ಯೇಸು ಕ್ರಿಸ್ತನ ಮೂಲಕ ಮೋಕ್ಷ ಇದೆ, ಪಾಪ ಕ್ಷಮಾಪಣೆ ಇದೆ ಅಂತ ಹೇಳಿ ಆತನನ್ನು ಹಿಂಬಾಲಿಸ್ತಾ ಇದ್ದಾರೆ. ಸುಮ್ಮನೆ ಯಾರು ಹಿಂಬಾಲಿಸ್ತಾ ಇಲ್ಲ. ಪ್ರತಿಯೊಬ್ಬರು ಯೋಚನೆ ಮಾಡಿ ಅರ್ಥ ಮಾಡಿಕೊಂಡು ಹಿಂಬಾಲಿಸೋರಿದ್ದಾರೆ. ಇನ್ನೂ ಕೆಲವರು ಲೋಕದ ರೀತಿಯಲ್ಲಿ ಕೆಲವರು ಹಿಂಬಾಲಿಸೋರಿದ್ದಾರೆ, ಇಲ್ಲಂತ ನಾನು ಹೇಳ್ತಾ ಇಲ್ಲ. ಕ್ರೈಸ್ತರ ಮಧ್ಯದಲ್ಲಿ ಕೂಡ ಕೆಲವು ಭೇದಗಳಿದೆ, ಇಲ್ಲಂತ ನಾನು ಹೇಳ್ತಾ ಇಲ್ಲ. ಲೋಕದಲ್ಲಿ ಅನೇಕ ವಿಭೇದಗಳಿದೆ. ಈ ಲೋಕದಲ್ಲಿ ಅನೇಕ ವಿಭೇದಗಳು ಇದೆ. ಕ್ರೈಸ್ತರಲ್ಲಿ ಒಂದು ವೇಳೆ ಇದ್ದರೆ ದೇವರ ವಿಷಯದಲ್ಲಿ ವಿಭೇದಗಳಿಲ್ಲ, ಸ್ವಲ್ಪ ಎಲ್ಲೋ ಒಂದು ಕಡೆ. ಲೋಕದಲ್ಲಿ ನೋಡಿ ಎಷ್ಟು ವಿಭೇದಗಳು. ಎರಡನೇದಾಗಿ ಜಾತಿ ವಿಷಯದಲ್ಲಿ ವಿಭೇದ ಮಾಡ್ತಾರೆ ಲೋಕದಲ್ಲಿ. ಕ್ರೈಸ್ತರು ಮಾಡಲ್ಲ. ಲೋಕದಲ್ಲಿ ನೋಡಿ ಜಾತಿ ವಿಷಯದಲ್ಲಿ ಚಿಕ್ಕ ಜಾತಿ, ದೊಡ್ಡ ಜಾತಿ, ಆ ಜಾತಿ, ಈ ಜಾತಿ ಅಂತೇಳಿ ವಿಭೇದ ಮಾಡ್ತಾರೆ. ಈ ದೇವಸ್ಥಾನಕ್ಕೆ ಬರ್ಕೂಡ್ದು, ಆ ದೇವಸ್ಥಾನಕ್ಕೆ ಬರ್ಕೂಡ್ದು, ಈ ದೇವಸ್ಥಾನಕ್ಕೆ ಈ ಜಾತಿ ಹೋಗಬೇಕು, ಈ ದೇವಸ್ಥಾನಕ್ಕೆ ಈ ಜಾತಿಯವರೇ ಹೋಗಬೇಕು ಅಂತೇಳಿ ವಿಭೇದ ಮಾಡೋರು ಯಾರು ಈ ಸಮಾಜದಲ್ಲಿ? ಕ್ರೈಸ್ತ ಸಮಾಜ ವಿಭೇದ ಮಾಡಲ್ಲ. ಕ್ರೈಸ್ತ ಸಮಾಜ ಎಲ್ಲರನ್ನು ಪ್ರೀತಿಸುತ್ತೆ, ಎಲ್ಲರನ್ನು ಸೇರಿಸ್ಕೊಳ್ಳುತ್ತೆ. ಯಾರೋ ಕೆಲವರು ವಿಭೇದ ಮಾಡ್ಬೋದು, ಇಲ್ಲಂತ ನಾನು ಹೇಳ್ತಾ ಇಲ್ಲ. ಕೆಲವರು ವಿಭೇದ ಮಾಡೋರು ಇದ್ದಾರೆ, ಇಲ್ಲಂತ ನಾನು ಹೇಳ್ತಾ ಇಲ್ಲ. ಆದರೆ ಹೆಚ್ಚಾಗಿ ಈ ಮಾನವ ಸಮಾಜ, ಅನ್ಯರ ಸಮಾಜದಲ್ಲಿ ಇದೆ. ದೇವರ ವಿಷಯಗಳಲ್ಲಿ ಅನೇಕ ವಿಭೇದಗಳು, ದೇವರ ವಿಷಯದಲ್ಲಿ ಅನೇಕ ವಿಭೇದಗಳು, ಜಾತಿ, ಕುಲ, ಆಮೇಲೆ ಇನ್ನೇನು ಮತಗಳು, ಎಷ್ಟು ವಿಭೇದಗಳಿದೆ ನೋಡಿ. ಅಲ್ಲಿ ಯಾರಾದರೂ ಪ್ರಶ್ನೆ ಮಾಡೋರು ಇದ್ದಾರಾ? ಪ್ರಶ್ನೆ ಮಾಡ್ತಾರಾ? ಹೋಗಲಿ, ಪ್ರಶ್ನೆ ಮಾಡುವಂಥ ಧೈರ್ಯ ಯಾರಿಗಾದ್ರೂ ಇದೆಯಾ? ಅಲ್ಲಿ ಯಾರು ಪ್ರಶ್ನೆ ಮಾಡಲ್ಲ. ಇಲ್ಲಿ ಅಮಾಯಕರ ಬಳಿಯಲ್ಲಿ ಪ್ರಶ್ನೆ ಮಾಡ್ತಾರೆ, ಏನೇನೋ ಮಾತಾಡ್ಬಿಡ್ತಾರೆ, ಒಬ್ಬೊಬ್ಬನ ಒಂದೊಂದು ರೀತಿಯಲ್ಲಿ ಮಾತಾಡ್ತಾರೆ. ಬೈಬಲ್ ವಿಷಯದಲ್ಲಿ ಯೇಸು ಕ್ರಿಸ್ತರ ವಿಷಯದಲ್ಲಿ ಮಾತನಾಡಬೇಕಾದರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ. ಏನೇನೋ ಯಾರೋ ಹೇಳಿದ್ದಾರೆ, ಯಾರೋ ಮಾತಾಡಿದ್ದಾರೆ, ನಾನು ಮಾತಾಡ್ತೀನಿ ಅಂತಂದರೆ ಮೋಸ ಹೋಗ್ತೀರಾ. ಹಾಗೆಲ್ಲ ಮಾತಾಡಬಾರ್ದು. ಯೇಸು ಕ್ರಿಸ್ತರು ದೈವಕುಮಾರನು, ಯೇಸು ಕ್ರಿಸ್ತರು ದೇವರು. ಆದರೆ ತಂದೆಯಾದ ದೇವರಿದ್ದಾರೆ. ಎರಡನೇದಾಗಿ ಮತ್ತೊಂದು ವಿಷಯ ಹೇಳಿದ್ದೀರಾ, ಯೇಸು ಕ್ರಿಸ್ತರನ್ನ ನಂಬಿದ್ರೇ ಪರಲೋಕ ಹೋಗ್ತಾರೆ, ಇಲ್ಲದ್ರೆ ನರಕಕ್ಕೆ ಹೋಗ್ತಾರೆ ಎನ್ನುವಂಥದ್ದು ನೀವು ಹೇಳುವಂಥದ್ದು ಸರಿನಾ ಅಂತೇಳಿ ನೀವು ಪ್ರಶ್ನೆ ಮಾಡ್ಬೋದು. ಆ ಪ್ರಶ್ನೆಗೆ ಉತ್ತರ ಸತ್ಯವೇದ ಗ್ರಂಥ ಕೊಡುತ್ತೆ. ಯೇಸು ಕ್ರಿಸ್ತರನ್ನು ನಂಬದೆ ಹೋದರೆ ನರಕ ಅಂತೇಳಿ ಬೈಬಲ್ ಗ್ರಂಥದಲ್ಲಿ ಇರುವುದರಿಂದ ಅದನ್ನು ನಾವು ಹೇಳ್ತಾ ಇದ್ದೀವಿ. ಯೇಸು ಕ್ರಿಸ್ತರು ಹುಟ್ಟೋದಕ್ಕಿಂತ ಮುಂಚಿತವಾಗಿ, ಅಂದರೆ ಭೂಲೋಕಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಅನೇಕರು ಮರಣ ಹೊಂದಿದ್ದಾರಲ್ಲ, ಅನೇಕರು ಯೇಸು ಕ್ರಿಸ್ತನ ತಿಳಿದ ಮರಣ ಹೊಂದಿದ್ದಾರಲ್ಲ, ಅವರೆಲ್ಲರೂ ನರಕಕ್ಕೆ ಹೋಗ್ತಾರಾ? ಅವರೆಲ್ಲರೂ ಪಾಪ ಮಾಡಿದವರಾ ಅಂಥೇಳಿ ಪ್ರಶ್ನೆ ಕೇಳಿದ್ದೀರಾ. ಯೇಸು ಕ್ರಿಸ್ತರು ಬರೋದಕ್ಕಿಂತ ಮುಂಚಿತವಾಗಿ ಹಳೆ ಒಡಂಬಡಿಕೆ ಇದೆ, ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ. ಹಳೆ ಒಡಂಬಡಿಕೆಯಲ್ಲಿ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದಂಥ ದೇವರ ಬಗ್ಗೆ ಬರೆಯಲ್ಪಟ್ಟಿದೆ. ಇಸ್ರಾಯೇಲರಿಗೆ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ, ಇಸ್ರಾಯೇಲರಿಗೆ ಆ ದೇವರನ್ನು ಕುರಿತು ವಾಕ್ಯಗಳು ಕೊಡಲ್ಪಟ್ಟಿದೆ. ಲೋಕದಲ್ಲಿದ್ದಂಥ ಜನರಿಗೆ ಮತ್ತು ದೇವರ ಬಗ್ಗೆ ಗೊತ್ತಿದೆಯಾ ಗೊತ್ತಿಲ್ವೋ ಅಂತ ನೋಡುವಾಗ, ಪ್ರಿಯರಾದ ದೇವ್ರ ಮಕ್ಕಳಿರ, ಅನೇಕ ಮಂದಿ ಪ್ರವಾದಿಗಳಿದ್ದಾರಲ್ಲ, ಪ್ರವಾದಿಗಳು ಪ್ರವಾದನೆ ಮಾಡಿದ್ದಾರೆ, ದೇವರ ಬಗ್ಗೆ ಪರಿಚಯ ಮಾಡಿದ್ದಾರೆ. ಎರಡನೇದಾಗಿ ಅರಸರು, ಒಡೆಯರು, ಆಮೇಲೆ ಚಕ್ರವರ್ತಿಗಳಿದ್ದಾರಲ್ಲ, ಅವರ ಕಾಲದಲ್ಲಿ ಕೂಡ ಪ್ರಪಂಚಕ್ಕೆ ದೇವ್ರ ಬಗ್ಗೆ ಪರಿಚಯ ಆಗಿದೆ. ಅಷ್ಟೇ ಪ್ರಾರಂಭದಿಂದ ಅಂದರೆ ಮನುಷ್ಯನ ಯಾವಾಗ ಹುಟ್ಟಿದ್ದಾನೋ ಅಂದಿನಿಂದ ಅವರ ಮಧ್ಯದಲ್ಲಿ ದೇವರು ಒಬ್ಬರೇ ಅಂತೇಳಿ ಪ್ರಿಯರಾದ ದೇವ್ರ ಮಕ್ಕಳಿರ ಗೊತ್ತು ಅವರಿಗೆ. ದೇವರು ಒಬ್ಬನೇ ಇದ್ದಾನಂತೇಳಿ ಅಷ್ಟೇ ಪ್ರತಿಯೊಬ್ಬರ ಹೃದಯದಲ್ಲಿ ದೇವರು ಒಬ್ಬರೇ ಇದ್ದಾರೆ ಅಂಥೇಳಿ ನಮ್ಮ ಮನಸ್ಸಿಗೆ ಅರ್ಥ ಆಗುತ್ತೆ ಎನ್ನುವಂಥದ್ದು ನೀವೇ ಹೇಳಿದ್ದೀರಾ, ಹೌದಲ್ವ? ಇವಾಗ ಹೇಳಿದ್ದೀರಾ? ಇವ್ರು ಹೇಳಿದ್ದಾರಾ ಇಲ್ವೋ ಒಂದು ಸಾರಿ ಕೇಳೋಣ ಇವರಿಗೆ.
ನೋಡಿ, ಭಗವಂತ ಎಲ್ರಿಗೂ ಒಬ್ಬನೇ ಇದ್ದಾನೆ, ಅವನು ಕಣ್ಣಿಗೆ ಕಾಣೋದಿಲ್ಲ, ಅವನು ಎಲ್ಲ ಕಡೆನೂ ವ್ಯಾಪಿಸಿದ್ದಾನೆ ಅನ್ನೋ ಸತ್ಯ ನಮ್ಮ ಒಳಗಡೆನೇ ಇದೆ. ಇದು ಕೂಡ ನೈಸರ್ಗಿಕವಾಗಿಯೇ ಇದೆ. ಇದು ಏನು ಹೇಳ್ತಾರೆ? ದೇವರು ಒಬ್ಬರೇ ಇದ್ದಾರೆ ಎನ್ನುವುದಕ್ಕೆ ನಮ್ಮ ಮನಸ್ಸೇ ಸಾಕ್ಷಿ ಕೊಡುತ್ತೆ ಅನ್ನೋದಕ್ಕೆ ಇವ್ರ ಮಾತಿನಲ್ಲೇ ಗೊತ್ತಾಗುತ್ತೆ. ಒಂದು ವೇಳೆ ದೇವರು ಏನಾದರೂ ಹೇಳಿಲ್ವಾ ಅಂತ ನೋಡುವಾಗ, ಏನ್ರಿ ಕ್ರಿಸ್ತ ಪೂರ್ವದಲ್ಲಿ ಎಷ್ಟು ಮಂದಿ ಭಕ್ತರಿದ್ದಾರೋ ಅವ್ರ ಮೂಲಕ ದೇವರು ಒಬ್ಬರೇ, ದೇವರು ಒಬ್ಬರೇ, ದೇವರು ಒಬ್ಬರೇ ಅಂತೇಳಿ ಅನೇಕ ಮಂದಿ ಭಕ್ತರು ಹೇಳ್ಕೊಂಡೇ ಬಂದಿದ್ದಾರೆ. ಹೋಗಲಿ, ಚಕ್ರವರ್ತಿಗಳಿದ್ದಾರಲ್ಲ ಕ್ರಿಸ್ತ ಪೂರ್ವದಲ್ಲಿ, ಚಕ್ರವರ್ತಿಗಳು ಇಲ್ಲ ಅರಸರು, ಅವ್ರಿಗೇನಾದರೂ ಗೊತ್ತಿಲ್ವ ಅಂತ ನೋಡುವಾಗ ಚಕ್ರವರ್ತಿಗಳಿಗೆ ಗೊತ್ತು, ಅರಸರಿಗೆ ಗೊತ್ತು. ಕೆಲವರು ತಿಳ್ಕೊಂಡ ಮೇಲೆ ಪ್ರಪಂಚಕ್ಕೆ ಪರಿಚಯ ಮಾಡಿದ್ದಾರೆ. ನೆಬೂಕದ್ನೆಚ್ಚರನು ಪರಿಚಯ ಮಾಡಿದ್ದಾನೆ, ಕೋರೇಶನು ಪರಿಚಯ ಮಾಡಿದ್ದಾನೆ, ದಾವೀದನು ಪರಿಚಯ ಮಾಡಿದ್ದಾನೆ, ಸೊಲೊಮೋನನು ಪರಿಚಯ ಮಾಡಿದ್ದಾನೆ, ಕ್ರಿಸ್ತ ಪೂರ್ವದಲ್ಲೇ ಅಬ್ರಹಾಮನು ಪರಿಚಯ ಮಾಡಿದ್ದಾನೆ, ಮೋಶೆ ಪರಿಚಯ ಮಾಡಿದ್ದಾನೆ, ನೋಹಾನನು ಪರಿಚಯ ಮಾಡಿದ್ದಾನೆ, ಆನೋಕನು ಪರಿಚಯ ಮಾಡಿದ್ದಾನೆ. ದೇವರೊಬ್ಬರೇ ಅಂತೇಳಿ. ಆದರೆ ಈ ಸಮಾಜದಲ್ಲಿ ಇನ್ನೂ ಕೆಲವರು ದೇವರು, ಅನೇಕ ಮಂದಿ ದೇವರುಗಳಿದ್ದಾರೆ ಅಂತೇಳಿ ಪರಿಚಯ ಮಾಡಿದ್ದಾರೆ. ನೀರು ದೇವರು, ಗಾಳಿ ದೇವರು, ಆಮೇಲೆ ಸೂರ್ಯ ದೇವರು, ಆಮೇಲೆ ಚಂದ್ರನು ದೇವರು, ನಕ್ಷತ್ರಗಳು ದೇವರು ಅಂತೇಳಿ ಈ ರೀತಿ ಪರಿಚಯ ಮಾಡಿದವರು ಇದ್ದಾರೆ. ಸತ್ಯವನ್ನು ಪರಿಚಯ ಮಾಡಿದವರನ್ನು ಮರೆ ಮಾಡಿದ್ದಾರೆ, ಸುಳ್ಳನ್ನು ಪರಿಚಯ ಮಾಡಿದವರನ್ನು ನಂಬಿ ಹಿಂಬಾಲಿಸಿದ್ದಾರೆ. ಅಂದರೆ ಪ್ರಾರಂಭದಿಂದ ದೇವರು ಒಬ್ಬರೇ ಅಂತೇಳಿ ಪರಿಚಯ ಮಾಡಿದ್ದಾರೆ. ಇನ್ನು ನಮ್ಮ ಭಾರತ ದೇಶದಲ್ಲಿ ಯಾರಾದರೂ ದೇವರು ಒಬ್ಬರೇ ಅಂತೇಳಿ ಪರಿಚಯ ಮಾಡೋರು ಯಾರಾದರೂ ಇದ್ದಾರಾ? ಎಲ್ಲೋ ಒಬ್ಬರು ನಿಮ್ಮಂಥವ್ರು, ಅಲ್ಲೊಬ್ಬರು ಇಲ್ಲೊಬ್ಬರು, ಲಕ್ಷಗೊಬ್ಬರು, ಕೋಟಿಗೊಬ್ಬರು ಕಾಣ್ತಾರೆ. ಹೆಚ್ಚಾಗಿ ಮುಕ್ಕೋಟಿ ದೇವತೆಗಳನ್ನು ತಂದು ಕುಂದಿರಿಸ್ಬಿಟ್ಟಿದ್ದಾರೆ. ಯಾರನ್ನ ನಂಬಕ್ಕೆ? ಇವ್ರ ದೇವರು, ಅವ್ರ ದೇವರು, ಇವ್ರ ದೇವರು. ಹೌದಲ್ಲ? ಇದ್ರ ಬಗ್ಗೆ ಬೈಬಲ್ ಗ್ರಂಥ ಅನೇಕ ವಿಷಯಗಳು ಹೇಳಲ್ಪಟ್ಟಿದೆ, ಅನೇಕ ಮಾತುಗಳು ಬರೆಯಲ್ಪಟ್ಟಿದೆ. ದೇವರು ಒಬ್ಬರೇ ಇದ್ದಾರೆ, ಆ ಒಬ್ಬನ ಮೂಲಕ ಟೋಟಲ್ ಜಗತ್ತು ನಡೀತಾ ಇದೆ ಅನ್ನುವಂಥ ವಿಷಯ. ಪ್ರಿಯರಾದ ದೇವ್ರ ಮಕ್ಕಳಿರ ಗಮನಿಸಬೇಕು, ಸೃಷ್ಟಿಕರ್ತನಾಗಿರುವಂಥ ಆ ದೇವರು ಒಬ್ಬರೇ ಏನ್ರಿ? ದೇವರೊಬ್ಬರೇ. ಆ ದೇವರನ್ನು ನಂಬದೆ ಹೋದರೆ ನರಕನ. ಇವಾಗ ಕ್ರಿಸ್ತ ಪೂರ್ವದಲ್ಲಿ ಯೇಸು ಕ್ರಿಸ್ತರು ಮಾನವನಾಗಿ ಇನ್ನೂ ಬಂದಿಲ್ಲ. ಭಾರತದಾಗ ಕ್ರಿಸ್ತ ಪೂರ್ವದಲ್ಲಿ ದೇವರಿದ್ದಾರಾ? ಇದ್ದಾರೆ. ದೇವರ ಮಾತುಗಳಿದೆಯಾ? ಇದೆ. ಆ ಮಾತುಗಳ ಪ್ರಕಾರ ಯಾರು ನಡೀತಾರೋ ಅವರಿಗೆ ನಿತ್ಯ ಜೀವ. ಇಲ್ಲದೆ ಹೋದರೆ ನರಕ ಇದೆ ಅಂತೇಳಿ ಹಳೆ ಒಡಂಬಡಿಕೆಯಲ್ಲಿ ಕೂಡ ಇರುತ್ತೆ. ಮತ್ತು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರು ಬಂದ ಮೇಲೆ ಇವರೇನು ಹೇಳ್ತಾರೆ? ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು, ನನ್ನ ಮೂಲಕ ಹೊರತು ಯಾರು ಕೂಡ ತಂದೆಯ ಬಳಿಗೆ ಬರುವುದಿಲ್ಲ ಅಂತೇಳಿ ಖಂಡಿತವಾಗಿ ಯೇಸು ಪ್ರಭು ಹೇಳ್ತಾರೆ. ಯೇಸು ಪ್ರಭು ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿ ಮಾಡು ಅಂತ ಹೇಳ್ತಾರೆ. ದೇವರು ಒಬ್ಬರೇ ಅಂತಲೂ ಹೇಳ್ತಾರೆ. ಅದೇ ಪ್ರಕಾರ ನಿತ್ಯ ಜೀವನ ಪಡಿಬೇಕಾದರೆ ಮಾರ್ಗ ನಾನೇ ಅಂತಲೂ ಹೇಳ್ತಾರೆ. ಅದನ್ನು ನಂಬಬೇಕು, ಇದನ್ನು ಕೂಡ ನಂಬಬೇಕಾಗತ್ತೆ. ಇಲ್ಲ ಅದನ್ನು ಮಾತ್ರ ನಂಬ್ತೀನಿ, ಪ್ರೀತಿ ಮಾತ್ರ ನಂಬ್ತೀನಿ, ಇದನ್ನು ನಂಬಲ್ಲ ಅಂದರೆ? ಇವಾಗ ದೇವರು ಒಬ್ಬರೇ, ಆತ್ಮಸ್ವರೂಪನು, ಶಕ್ತಿ ಸ್ವರೂಪನು ಅಂತ ಹೇಳಿರುವಂಥ ಪ್ರಭು, ಅದೇ ಪ್ರಕಾರ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ಅಂತ ಹೇಳಿರುವಂಥ ಪ್ರಭು, ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಮಾಡಿ ಯಾರು ಸುವಾರ್ತೆಯನ್ನು ಕೇಳಿ ನಂಬುತ್ತಾರೋ ಅವರಿಗೆ ರಕ್ಷಣೆ ಆಗುತ್ತೆ ಅಂತ ಹೇಳಿರುವಂಥ ಪ್ರಭು ಒಬ್ಬರೇ ತಾನೇ. ಮತ್ತು ಅವ್ರ ಮಾತು ನಂಬಬೇಕಾ ಬೇಡವಾ? ನಂಬಿದರೆ ಎಲ್ಲ ಮಾತನ್ನು ನಂಬಬೇಕು. ಒಂದು ನಂಬ್ತೀನಿ, ಒಂದು ಬಿಡ್ತೀನಿ ಅಂದರೆ ಅರ್ಥ ಏನು? ನಿಮಗೆ ಅನುಕೂಲವಾದ ನಂಬ್ತೀರಾ, ಇಲ್ಲಾಂದರೆ ಇಲ್ಲ. ಅಂದರೆ ಲೋಕದಲ್ಲಿ ಅದೇ ರೀತಿಯಲ್ಲಿ ಬಹಳ ಮಂದಿ ಇದ್ದಾರೆ, ಅವರಲ್ಲಿ ನೀವೊಬ್ಬರಾಗ್ತೀರಾ. ಲೋಕದಲ್ಲಿ ಅನೇಕ ಮಂದಿ ಹೀಗೆ ಇದ್ದಾರೆ, ಅವರಲ್ಲಿ ನೀವು ಒಬ್ಬರಾಗ್ತೀರಾ. ಓಕೆ, ಯೇಸು ಕ್ರಿಸ್ತರು ಹೇಳಿರುವಂಥದ್ದು ಪ್ರತಿಯೊಂದು ನಂಬಬೇಕು. ಓಕೆ, ಪ್ರತಿಯೊಂದು ಮಾತು ನಂಬಿ ಒಳಪಡಬೇಕಾಗತ್ತೆ. ಇದರಲ್ಲಿ ಚಿಕ್ಕ ಮಕ್ಕಳು ಸತ್ತೋದ್ರೆ, ಯೇಸು ಕ್ರಿಸ್ತರನ್ನ ನಂಬದೇ ಚಿಕ್ಕ ಮಕ್ಕಳು ಸತ್ತೋಗ್ತಾರಲ್ಲ, ಅಂಥವ್ರು ಏನಾಗ್ತಾರೆ? ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನ. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಹೇಳಲು ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೋಡಿದ್ರ? ಅಂದರೆ ಚಿಕ್ಕ ಮಕ್ಕಳಂತ ಆಗಬೇಕು. ದೊಡ್ಡವರಾಗಿರುವಂಥ ನೀವು ಏನಾಗಬೇಕು? ಚಿಕ್ಕ ಮಕ್ಕಳಂತೆ ತಗ್ಗಿಸ್ಕೊಳ್ಬೇಕು. ಅಂದರೆ ಚಿಕ್ಕ ಮಕ್ಕಳು ಯಾರಾದರೂ ಸತ್ತೋಗ್ತಾರಂತ ತಿಳ್ಕೊಳ್ಳಿ ಪ್ರಿಯರೇ, ಅವ್ರು ಯಾವುದೇ ಧರ್ಮದಲ್ಲಿರಲಿ, ಯಾವುದೇ ದೇಶದಲ್ಲಿರಲಿ, ಯಾವುದೇ ಭಾಷೆಯಲ್ಲಿ ಮಾತಾಡೋರಾಗಿರಲಿ, ಯಾಕಂದರೆ ಯಾವುದೇ ಕುಲ ಆಗಿರ್ಬೋದು, ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ಮತ ಆಗಿರ್ಬೋದು,
ಎಲ್ಲೇ ಇರಲಿ, ಚಿಕ್ಕ ಮಕ್ಕಳು ಸತ್ತೋದರೆ ಅವರಿಗೆ ತೀರ್ಪಾಗಲ್ಲ. ಅವರು ಯಾವ ಪಾಪವನ್ನು ಮಾಡಿಲ್ಲ. ಯಾವ ಪಾಪವನ್ನು ಮಾಡದೇ ಇರುವಂಥ ಚಿಕ್ಕ ಮಕ್ಕಳಿಗೆ ಏನ್ರಿ ತೀರ್ಪಾಗಲ್ಲ. ಚಿಕ್ಕ ಮಕ್ಕಳನ್ನು ನರಕಕ್ಕೆ ಕಳಿಸಲ್ಲ. ಎಲ್ಲಿಗೆ ಕಳಿಸ್ತಾರೆ? ಪರದೇಶಿಗೆ ಕರ್ಕೊಂಡು ಹೋಗ್ತಾರೆ ಅವರನ್ನು. ಅವ್ರ ವಿಷಯದಲ್ಲಿ ಚಿಂತೆ ಇಲ್ಲ. ಚಿಕ್ಕ ಮಕ್ಕಳು ಸತ್ತೋದರೆ ಚಿಂತೆ ಇಲ್ಲ. ಯಾರ ವಿಷಯದಲ್ಲಿ ಚಿಂತೆ? ಬುದ್ಧಿ ಜ್ಞಾನ ಬೆಳೀತದೆ ನೋಡಿ. ಬೆಳೆದ ಮೇಲೆ ಇವರು ಖಂಡಿತವಾಗಿ ಸೃಷ್ಟಿಕರ್ತನಾದಂಥ ದೇವರನ್ನು ತಿಳಿದುಕೊಳ್ಬೇಕು. ಹೌದಲ್ವಾ? ಇವಾಗ ದೇವರನ್ನು ತಿಳ್ಕೊಳ್ಳೋದೇ ಹೋದರೆ ಇವರು ತಿಳಿದುಕೊಂಡಿಲ್ಲ, ಇನ್ನೂ ಅವರು ತಿಳಿದುಕೊಂಡಿಲ್ಲ ಅಂದರೆ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಬಂದ ಮೇಲೆ ಆವಾಗಲೇ ಟೋಟಲ್ ಪ್ರಪಂಚಕ್ಕೆ ಸುವಾರ್ತೆ ಹೋಗಿದೆ. ಎಲ್ಲ ದೇಶಗಳಿಗೆ ಸುವಾರ್ತೆ ಮಾಡೋರು ಹೊರಟೋಗಿದ್ದಾರೆ. ಹೌದಲ್ವಾ? ಎಲ್ಲ ದೇಶಕ್ಕೆ ಹೋಗಿದ್ದಾರೆ. ನಮ್ಮ ಭಾರತ ದೇಶಕ್ಕೆ ಕೂಡ 1ನೇ ಶತಮಾನದಲ್ಲೇ ಸುವಾರ್ತೆ ಬಂದಿದೆಯಾ, ಬಂದಿಲ್ವಾ? ನಮ್ಮ ಭಾರತ ದೇಶದಲ್ಲಿ ಕೂಡ 1ನೇ ಶತಮಾನದಲ್ಲಿ ಸುವಾರ್ತೆ ಬಂದಿದೆ. ಅಂದರೆ ಯೇಸು ಕ್ರಿಸ್ತರು ಸುವಾರ್ತೆ ಮಾಡಿ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದ ಮೇಲೆ ಈ ರಾಜ್ಯ ಸುವಾರ್ತೆ ಟೋಟಲ್ ಪ್ರಪಂಚ ದೇಶಕ್ಕೆ ಹರಡುತ್ತೆ ರೀ. ಪ್ರಪಂಚ ದೇಶಕ್ಕೆ ಹರಡುತ್ತೆ. ಹರಡಿದ ಮೇಲೆ ತಿಳ್ಕೊಳ್ಬೇಕಲ್ವ? ದೇವರು ಒಬ್ಬನೇ ಇದ್ದಾನೆ ಎನ್ನುವಂಥ ಸಾಕ್ಷಿ ನಮ್ಮ ಹೃದಯ ಕೊಡುತ್ತಲ್ವ? ಮತ್ತು ಯಾಕೆ ಪರಿಶೋಧನೆ ಮಾಡಿಲ್ಲ? ದೇವರು ಒಬ್ಬರೇ ಎನ್ನುವಂಥದ್ದು ನಮ್ಮ ಮನಸ್ಸೇ ನಮಗೆ ಸಾಕ್ಷಿ ಕೊಡುತ್ತಲ್ಲ. ನಮ್ಮ ಮನಸ್ಸು ನಮಗೆ ಸಾಕ್ಷಿ ಕೊಡುವಾಗ ನಮ್ಮ ಜೀವಿತ, ನಮ್ಮ ಶರೀರ, ನಮ್ಮ ಗುಂಡಿಗೆ, ಈ ಲೋಕವನ್ನು ನೋಡುವಾಗ, ಈ ಪ್ರಕೃತಿಯನ್ನು ನೋಡುವಾಗ ದೇವರು ಒಬ್ಬರೇ ಅಂತೇಳಿ ಸಾಕ್ಷಿ ಕೊಡುವಾಗ ನೀವು ಯಾಕೆ ತಿಳಿದುಕೊಂಡಿಲ್ಲ ಅಂತೇಳಿ ದೇವರು ಪ್ರಶ್ನೆ ಮಾಡ್ತಾರೆ. ಯೇಸು ಕ್ರಿಸ್ತರನ್ನು ತಿಳ್ಕೊಳ್ಳೋದು ಹೋದರೆ ಅವರಿಗೆ ನರಕ, ಇದು ನ್ಯಾಯನ ಅಂತೇಳಿ ನೀವು ಪ್ರಶ್ನೆ ಮಾಡಿದ್ದೀರಾ. ನ್ಯಾಯನೋ ಅಲ್ಲವೋ ಅನ್ನುವಂಥದ್ದು ಕೊನೆ ತನಕ ಕೇಳಿ. ಇವಾಗ ದೇವರು ಒಬ್ಬರೇ ಅಂತೇಳಿ ತಿಳ್ಕೊಳ್ಬೇಕಾ ಬೇಡವಾ? ತಿಳ್ಕೊಳ್ಬೇಕು. ಮತ್ತು ದೇವರು ಒಬ್ಬರೇ ಅಂತೇಳಿ ಹೇಳಿದವರು ಯಾರು? ಕ್ರಿಸ್ತ ಪೂರ್ವದಲ್ಲಿ ಪ್ರವಾದಿಗಳು, ಅದೇ ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಭಕ್ತರು ಅನೇಕರು ತಿಳಿಸ್ಕೊಟ್ಟಿದ್ದಾರೆ. ಅವರ ಮಾತನ್ನು ನಂಬಿ ಹಿಂಬಾಲಿಸ್ಬೇಕಂತ ಹೇಳ್ತಾರೆ. ಹಿಂಬಾಲಿಸ್ಬೇಕು. ಹಿಂಬಾಲಿಸದೆ ಹೋದರೆ ಅವ್ರಿಗೆ ಶಿಕ್ಷೆ ಆಗುತ್ತಂತ ಹೇಳ್ತಾರೆ. ಶಿಕ್ಷೆ ಹಾಕೋದು ಇದು ನ್ಯಾಯನ? ನರಕಕ್ಕೆ ಕಳಿಸುವಂಥದ್ದು ಇದು ನ್ಯಾಯನ ಅಂತ ನೀವು ಕೇಳ್ಬೋದು. ನೋಡಿ, ನಮ್ಮ ಮಧ್ಯದಲ್ಲಿ ಅನೇಕ ಕುಟುಂಬಗಳಿದೆ. ಈ ಅನೇಕ ಕುಟುಂಬಗಳಲ್ಲಿ ಒಂದು ಕುಟುಂಬ ತಗೊಳ್ಳೋಣ. ಒಂದು ಕುಟುಂಬದಲ್ಲಿ ಒಂದು 4 ಮಂದಿ ಮಕ್ಕಳಿದ್ದಾರೆ ಅಂತ ಅಂದ್ಕೊಳ್ಳೋಣ. 4 ಮಂದಿ ಇಲ್ಲ 2 ಇಲ್ಲ 3 ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮನೆಯಲ್ಲಿ ತಂದೆ ತಾಯಿಗಳು ಇರ್ತಾರಲ್ಲ, ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳ ವಿಷಯದಲ್ಲಿ ಶ್ರದ್ಧೆ ತೊಗೊಂಡು ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಭೂಮಿ ಮೇಲೆ ಜಸ್ಟ್ ಒಂದು ಸ್ವಲ್ಪ ಆಲೋಚನೆ ಮಾಡೋಣ. ಈ ತಂದೆ ತಾಯಿಗಳು ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ತಾ ಇರ್ತಾರೆ ಕಷ್ಟಪಟ್ಟು. ಬೆಳೆದ ಮೇಲೆ ದೊಡ್ಡವರಾದ ಮೇಲೆ ಅಂದರೆ ಮಕ್ಕಳು ದೊಡ್ಡವರು ಆಗ್ತಾರಲ್ಲ, ಚಿಕ್ಕವರಿದ್ದಾಗ ಏನೇನೋ ಮಾತಾಡ್ತಾರೆ ಬಿಟ್ಬಿಡೋಣ. ದೊಡ್ಡವರು ಆಗ್ತಾರಲ್ಲ, ಬುದ್ಧಿಜ್ಞಾನ ಬರುತ್ತಲ್ಲ. ಬುದ್ಧಿಜ್ಞಾನ ಬಂದ ಮೇಲೆ ತಂದೆ ತಾಯಿಗಳಿಗೆ ಏನ್ರಿ, ನೀವು ನಮ್ಮ ತಂದೆ ತಾಯಿಗಳಲ್ಲ, ನೀವು ನನಗೆ ತಂದೆ ತಾಯಿಗಳಲ್ಲ, ನಮ್ಮ ತಂದೆ ತಾಯಿಗಳು ಸಾಕಿದ ಪ್ರಾಣಿಗಳೇ. ಮನೆಯಲ್ಲಿ ಪ್ರಾಣಿಗಳನ್ನು ಸಾಕಿರ್ತಾರಲ್ಲ, ಏನೇನು ಸಾಕಿರ್ತಾರೆ ಹೇಳಿ? ಮನೆಯಲ್ಲಿ ಕೆಲವರು ನಾಯಿಗಳನ್ನು ಸಾಕಿರ್ತಾರೆ, ಇನ್ನು ಕೆಲವರು ಬೆಕ್ಕುಗಳನ್ನು ಸಾಕಿರ್ತಾರೆ, ಇನ್ನು ಕೆಲವರು ಕೋಳಿಗಳನ್ನು ಸಾಕಿರ್ತಾರೆ, ಇನ್ನು ಕೆಲವರು ಮೇಕೆಗಳನ್ನು ಸಾಕಿರ್ತಾರೆ, ಇನ್ನು ಕೆಲವರು ಎತ್ತುಗಳನ್ನು ಸಾಕಿರ್ತಾರೆ, ಏನೋ ಪಶುಗಳನ್ನು ಸಾಕಿರ್ತಾರೆ. ಹೌದಲ್ವ? ಇದರಲ್ಲಿ ಈ ನಾಯಿ ನಮ್ಮ ಎತ್ತ ತಂದೆ ಅಂದರೆ ಹೆಂಗಿರುತ್ತೆ? ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರಿದ್ದಾರೆ. ಅಪ್ಪ ಅಮ್ಮ ಎತ್ತಿರುವಂಥ ಅಪ್ಪ ಅಮ್ಮ ಬಳಿಯಲ್ಲಿ ಅವ್ರ ಮುಂದೆನೇ ಈ ನಾಯಿ ನನ್ನನ್ನು ಎತ್ತಿದೆ, ಈ ನಾಯಿ ನನಗೆ ತಂದೆ ಅಂದರೆ ಹೇಗಿರುತ್ತೆ? ಈ ಕೋಳಿ ಇದೆಯಲ್ಲ, ಈ ಕೋಳಿ ನನಗೆ ಅಮ್ಮ ಅಂದರೆ ಹೇಗಿರುತ್ತೆ? ಮನೆಯಲ್ಲಿ ಅಮ್ಮ ಇದ್ದಾಳಲ್ಲ, ಅಮ್ಮಳು ಪಕ್ಕದಲ್ಲಿ ಅಪ್ಪ ಪಕ್ಕದಲ್ಲಿದ್ದಾಗ ಈ ನಾಯಿ ನಮ್ಮಪ್ಪ, ಈ ಕೋಳಿ ನಮ್ಮಮ್ಮ. ಕೋಳಿ ಅಮ್ಮ ಅಂಥೇಳಿ ಆ ಕೋಳಿಗೆ ಹೋಗಿ ನಮ್ಮಪ್ಪ ಅಂಥೇಳಿ ನಾಯಿಗೆ ಕೋಳಿಗೆ ಅಂದರೆ ಆ ತಂದೆ ತಾಯಿಗಳು ಏನು ಅಂದ್ಕೊಳ್ತಾರೆ? ನಿನಗೆ ಬುದ್ಧಿಜ್ಞಾನ ಇದೆಯಾ, ಏನಾಗಿದೆ ಕಣೋ ನಿನಗೆ ಅಂತಾರನಲ್ವ? ಅಂದರೂ ಮತ್ತೆ ಕೋಳಿ ಇಟ್ಕೊಂಡು ನಮ್ಮಮ್ಮ, ನಾಯಿ ಇಟ್ಕೊಂಡು ನಮ್ಮಪ್ಪ ಅಂಥೇಳಿ ಆ ಕೋಳಿಗೂ ಆ ನಾಯಿಗೂ ಅಂತ ಇದ್ರೆ ಇವರೇನಂತಾರೆ? ದುಃಖ ಪಡ್ತಾರ ಪಡಲ್ವಾ? ಏನು ಮಾಡ್ತಾರೆ?
ದುಃಖ ಪಡ್ತಾರೆ. ಆಮೇಲೆ ಇವ್ರ ಸ್ನೇಹಿತರನ್ನು ಯಾರನ್ನೋ ಕರೆಸಿ, ನೋಡ್ರೋ ಇವ್ರು ಬಂದು ಕೋಳಿಗೂ ನಾಯಿಗೂ ನಮ್ಮಪ್ಪ ನಮ್ಮಮ್ಮ ಅಂತೇಳಿ ನಾಯಿಗೂ ಕೋಳಿಗೆ ಅಂತ ಇದ್ದಾರೆ, ನಮಗೂ ಒಂದು ಸಾರಿ ಕೂಡ ಕರೀತಾ ಇಲ್ಲ, ನಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಾವೇ ಹೆತ್ತಿದ್ದೀವಿ ಅಂದರು ಇವ್ರು ಕೇಳ್ತಾ ಇಲ್ಲ ಅಂದಾಗ ಬೇರೆಯವ್ರ ಮೂಲಕ ತಿಳಿಸ್ತಾರೆ. ಬೇರೆಯವ್ರ ಮೂಲಕ ಬಂದು ಬುದ್ಧಿ ಮಾತು ಹೇಳ್ತಾರೆ. ಆದರೂ ಕೂಡ ಈ ಕೋಳಿನೇ ನಮ್ಮಮ್ಮ, ಈ ನಾಯಿನೇ ನಮ್ಮಪ್ಪ ಅಂದರೆ ತಂದೆ ತಾಯಿಗಳಿಗೆ ಸಿಟ್ಟು ಬರುತ್ತಾ ಬರಲ್ವಾ? ಹೊಡಿತಾರ ಹೊಡೆಯಲ್ವಾ? ಒಡೆದ್ರೂ ಬದಲಾಗದು ಹೋದರೆ, ಒಡೆದ್ರು ಬುದ್ಧಿ ಮಾತು ಹೇಳಿದ್ರು ಬದಲಾಗದು ಹೋದರೆ ಏನು ಮಾಡ್ತಾರೆ ಹೇಳಿ? ಚೀ ದರಿದ್ರ ಅಂತೇಳಿ ಒದ್ದು ಹೊರಗಡೆ ಕಳಿಸಲ್ವಾ? ಹಾಂ, ಏನು ಮಾಡ್ತಾರೆ ಈ ದರಿದ್ರರಂತೇಳಿ? ಏನ್ರಿ ಹೊಡಿತಾರೆ. ಬುದ್ಧಿ ಮಾತು, ಮೊದಲನೇದಾಗಿ ಬುದ್ಧಿ ಮಾತು ಹೇಳ್ತಾರೆ, ಎರಡನೇದಾಗಿ ಏನು ಮಾಡ್ತಾರೆ? ಒದ್ದು ಓಡಿಸ್ತಾರೆ. ಆಸ್ತಿ ಪಾಸ್ತಿಯಲ್ಲಿ ಜಾಗ ಇಲ್ಲ ನಿಮಗೆ, ನಡಿ. ಆಸ್ತಿ ಪಾಸ್ತಿಲಿ ಯಾವುದರಲ್ಲಿ ಜಾಗ ಇಲ್ಲ. ತಂದೆ ತಾಯಿಗಳು ಇದ್ದರೂ ಕೂಡ ಅವರನ್ನು ಬಿಟ್ಟು ಒಂದು ಕೋಳಿಗೆ, ಒಂದು ನಾಯಿಗೆ, ಇಲ್ಲಾಂದ್ರೆ ಒಂದು ಯಾವುದೊಂದು ಪ್ರಾಣಿಗೆ ಅಪ್ಪ ಅಮ್ಮ ಅಂದರೆ ಇವ್ರಿಗೆ ನೋವು ಹೇಗಿರುತ್ತೆ? ಸೃಷ್ಟಿಕರ್ತನಾಗಿರುವಂಥ ಸರ್ವೇಶ್ವರನಾದ ತಂದೆಯಾದ ದೇವರಿರುವಾಗ ಆ ದೇವರನ್ನು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಅಂತೇಳಿ ಒಂದು ಸಾರಿ ವಿಚಾರ ಮಾಡಿ, ಒಂದು ಸಾರಿ ಪರಿಶೋಧನೆ ಮಾಡಿ. ಅಂದರೆ ಜನ್ಮ ಕೊಟ್ಟಂಥ ದೇವರನ್ನು ಆ ದೇವರಂತೇಳಿ ನೆನೆಸದೆ, ದೇವರಂತೇಳಿ ನಂಬದೆ ಯಾವುದ್ಯಾವುದನ್ನು ನಾವು ಹಿಂಬಾಲಿಸ್ತಾ ಇರ್ತೀವಿ. ನಿಮ್ಮ ಮಾತಿನಲ್ಲೇ ಒಂದು ಮಾತಿದೆ, ದೇವರನ್ನು ದೇವರ ಹಾಗೆ ನೋಡಬೇಕು. ಒಳ್ಳೆಯದು, ಕರೆಕ್ಟೇ. ದೇವರನ್ನು ದೇವರ ಹಾಗೆ ನೋಡಬೇಕು, ಗುರುವನ್ನು ಗುರುವಾಗೇ ನೋಡಬೇಕು, ಕರೆಕ್ಟೇ. ಮತ್ತು ದೇವರನ್ನು ದೇವರಾಗಿ ನೋಡ್ತಾ ಇದ್ದಾರೆ ಪ್ರಪಂಚ? ದೇವರನ್ನು ದೇವರ ಹಾಗೆ ನೋಡ್ತಾ ಇದ್ದಾರಾ? ದೇವರನ್ನು ಬಿಟ್ಟಿದ್ದಾರೆ. ದೇವರು ಉಂಟು ಮಾಡಿರುವಂಥ ಈ ಪ್ರಕೃತಿಯನ್ನು, ಸೂರ್ಯನಿದ್ದಾನಲ್ಲ ಉರಿತಾ ಇದ್ದಾನೆ, ದೇವರು ಉಂಟು ಮಾಡಿರುವಂಥ ಒಂದು ಗೋಳ, ಅದು ಸೂರ್ಯ ಗೋಳ. ಸೂರ್ಯನಂತೇಳಿ ನಮಸ್ಕಾರ ಮಾಡೋರು ಇದ್ದಾರಾ ಇಲ್ವಾ? ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನೇನಾಗ್ತಾನೆ, ಏನು ಅಂದ್ಕೊಳ್ಬೋದು ಇವ್ರ ವಿಷಯದಲ್ಲಿ? ಚಂದ್ರನು ದೇವರಂತೇಳಿ ಪೂಜೆ ಮಾಡೋರಿದ್ದಾರೆ. ಓಕೆ, ಅವರವ್ರ ನಂಬಿಕೆ, ಅದು ಅವರ ನಂಬಿಕೆಗೆ ನಾನು ಏನಂತ ಇಲ್ಲ. ಆದರೆ ಸೃಷ್ಟಿಕರ್ತನ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ ಈ ಸಮಾಜ? ಸೃಷ್ಟಿ ಮಾಡಿರುವಂಥ ಪರಮಾತ್ಮನಿದ್ದಾನಲ್ಲ, ಆತನ ಬಗ್ಗೆ ಏನು ಪರಿಚಯ ಮಾಡಿದೆ, ಏನು ಅಂದ್ಕೊಳ್ತಾ ಇದ್ದಾರೆ? ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದಂಥ ಆ ದೇವರನ್ನು ಕುರಿತು ಏನು ವಿಚಾರ ಮಾಡ್ತಾ ಇದ್ದಾರೆ, ಏನು ಅಂದುಕೊಳ್ತಾ ಇದ್ದಾರೆ? ನೀವೊಂದು ಸಾರಿ ವಿಚಾರ ಮಾಡಿ, ಒಂದು ಸಾರಿ ಪರಿಶೋಧನೆ ಮಾಡಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇಟ್ಕೊಂಡಿದ್ದಾರೆ, ಹೌದಲ್ವಾ? ಅನೇಕ ವಿಭೇದಗಳು ಬಂದಿದೆಯಲ್ವಾ? ಮತ್ತು ಅವ್ರಿಗೆ ತಿಳಿಸ್ಬೇಕಾ ಬೇಡವಾ? ಜನರಿಗೆ ತಿಳಿಸ್ಬೇಕಾ ಬೇಡವಾ? ತಿಳಿಸ್ಬೇಕು. ಮತ್ತು ತಿಳಿಸಿದ್ದಾರಾ ಇಲ್ವಾ ಏನ್ರಿ? ಕ್ರಿಸ್ತ ಪೂರ್ವದಲ್ಲಿ ಅನೇಕ ಮಂದಿ ಪ್ರವಾದಿಗಳು ದೇವರು ಒಬ್ಬರೇ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಒಬ್ಬರೇ ಅಂತ ಹೇಳಿದಾಗ ನಂಬಬೇಕಾ ಬೇಡವಾ? ನಂಬಬೇಕು, ಹಿಂಬಾಲಿಸ್ಬೇಕು, ಹೌದಲ್ವಾ? ಹಿಂಬಾಲಿಸ್ಬೇಕಲ್ವಾ? ಯಾರು ಹಿಂಬಾಲಿಸ್ತಾ ಇದ್ದಾರೆ? ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವರು ಹಿಂಬಾಲಿಸಿದರು. ಮತ್ತು ಲೋಕದಲ್ಲೇ ಅನೇಕ ಮಂದಿ ಜನಾಂಗದವರು ಇದ್ದಾರಲ್ಲ, ಯಾರು ಹಿಂಬಾಲಿಸ್ತಾ ಇದ್ದಾರೆ? ಇಸ್ರಾಯೇಲರು ಮಾತ್ರ, ಕೆಲವರು ಮಾತ್ರ ಈ ದೇವರನ್ನು ಹಿಂಬಾಲಿಸಿದರು. ಮತ್ತು ಮಿಕ್ಕಿದವರು ದೇವ್ರನ್ನ ಬಿಟ್ಟಿದ್ದಾರೆ, ದೇವ್ರನ್ನ ಬಿಟ್ಟು ಇಷ್ಟ ಬಂದಾಗಿ ಜೀವಿಸಿದ್ದಾರೆ. ಈಗಿನ ಕಾಲದಲ್ಲಿ ಕೂಡ ನೋಡಿ, ಅನೇಕರು ಏನ್ರಿ ದೇವರನ್ನ ಬಿಟ್ಟು ಇಷ್ಟ ಬಂದಾಗಿ ಜೀವಿಸ್ತಾ ಇದ್ದಾರೆ. ಗಮನಿಸುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಗಮನಿಸುವಾಗ ದೇವರನ್ನು ಬಿಟ್ಟು ಜೀವಿಸುವಂಥ ಲೋಕ ಇದು ಏನ್ರಿ. ಈ ಸಮಾಜದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಕೋರ್ಟುಗಳು, ಕಚೇರಿಗಳಿದೆಯಲ್ವ, ಕೋರ್ಟುಗಳು ಇಲ್ಲ ಪೊಲೀಸ್ ಸ್ಟೇಷನ್ಗಳು, ಮನುಷ್ಯರ ಮಧ್ಯದಲ್ಲಿ ತಪ್ಪು ಮಾಡಿದಾಗ ಇಷ್ಟು ವರ್ಷ ಶಿಕ್ಷೆ ಅಂತ ಇರುತ್ತಾ? ಇವಾಗ ಸಲ್ಮಾನ್ ಖಾನ್ ಬಗ್ಗೆ, ಸಲ್ಮಾನ್ ಖಾನು ಶೂಟಿಂಗ್ ಮಾಡುವಂಥ ಸಮಯದಲ್ಲಿ ಒಂದು ಕಾಲದಲ್ಲಿ ಒಂದು ಜಿಂಕೆಯನ್ನು ಹೊಡೆದು, ಜಿಂಕೆಯನ್ನು ಶೂಟ್ ಮಾಡಿ ಅದನ್ನು ಸುಟ್ಟು ಅಂದರೆ ಅದನ್ನು ಅಡುಗೆ ಮಾಡಿಕೊಂಡು ತಿನ್ನುವಂಥದ್ದು ಏನ್ರಿ. ಅವರಿಗೆ ಶಿಕ್ಷೆ ಇದೆಯಾ? ಕೇಸ್ ಆಗಿದೆಯಾ? ಕೇಸ್ ಆಗಿದೆಯಾ ಇಲ್ವಾ? ಆತನು ಒಂದು ಜಿಂಕೆಯನ್ನು ಕೊಂದದಕ್ಕಾಗಿ ಒಂದು ಕೇಸು. ಎರಡನೇದಾಗಿ ಅದನ್ನು ಸುಟ್ಟು ಅದನ್ನು ಅಡುಗೆ ಮಾಡಿಕೊಂಡು ತಿಂದಿರುವಂಥದ್ದು ಮತ್ತೊಂದು ಕೇಸು. ಮೂರನೇದಾಗಿ ಅದನ್ನು ಯಾರಿಗೂ ತಿಳಿಯದಂತೆ ಮಾಯ ಮಾಡಿ ಇದೊಂದು ಕೇಸು. ಇವಾಗಲೂ ಕೂಡ ಅದು ಕೇಸಲ್ಲಿ ನಡೀತಾ ಇದೆಯಾ? ಇವಾಗಲೂ ಕೂಡ ಇದೆಯಾ? ಅಂದರೆ ಒಂದು ಪ್ರಾಣಿಯನ್ನು ಕೊಂದದಕ್ಕಾಗಿ ಇಷ್ಟೆಲ್ಲ ಕೇಸ್ ಇರುವಾಗ, ಇಷ್ಟು ವರ್ಷಗಳು ಕೇಸು ನಡೆಯುವಾಗ, ಇವಾಗ ನಾವೆಲ್ಲರೂ ದೇವರು ಉಂಟು ಮಾಡಿರುವಂಥದ್ದು ಏನೇನು ತಿಂದಿದ್ವಿ? ಎಷ್ಟು ಕೋಳಿಗಳನ್ನು ತಿಂದಿದ್ದೀವಿ?
ಎಷ್ಟು ಮೇಕೆಗಳನ್ನು ತಿಂದಿದ್ದೀವಿ, ಎಷ್ಟು ಮೀನುಗಳನ್ನು ತಿಂದಿದ್ದೀವಿ, ಲೆಕ್ಕ ಹಾಕ್ರಿ. ಅರಣ್ಯದಲ್ಲಿ ಉಂಟು ಮಾಡಿದ್ದು ಕೂಡ ದೇವರಲ್ವಾ? ದೇವರು ಉಂಟು ಮಾಡಿರುವಂಥ ಪ್ರಾಣಿಗಳನ್ನು ಪಕ್ಷಿಗಳನ್ನು ಒಡೆದು ಹಾಕಿದರೆ ಅವ್ರಿಗೆ ಶಿಕ್ಷೆ ಇರುವಾಗ ಈ ಮಾನವ ಕಾನೂನಲ್ಲಿ, ಮತ್ತು ದೇವರ ಕಾನೂನು ಇದೆಯಲ್ಲ, ದೇವರ ಕಾನೂನು. ಇವಾಗ ದೇವರು ಉಂಟು ಮಾಡಿರುವಂಥ ಪ್ರಾಣಿಗಳನ್ನು ಪಕ್ಷಿಗಳನ್ನು ಎಷ್ಟೋ ತಿಂದಿದ್ದಾರಲ್ಲ. ಎಷ್ಟೋ ಕೋಳಿಗಳನ್ನು ತಿಂದಿದ್ದಾರೆ, ಎಷ್ಟೋ ಮೀನುಗಳನ್ನು ತಿಂದಿದ್ದಾರೆ, ಎಷ್ಟೋ ಮೇಕೆಗಳನ್ನು ತಿಂದಿದ್ದಾರೆ, ಆಮೇಲೆ ಎಷ್ಟೋ ಕಾಳುಗಳನ್ನು ತಿಂದಿದ್ದಾರೆ, ಆಮೇಲೆ ದವಸ ಧಾನ್ಯಗಳನ್ನು ತಿಂದಿದ್ದಾರೆ. ಮತ್ತು ಇವೆಲ್ಲ ತಿಂದಿದ್ದಾರಲ್ಲ, ದೇವ್ರು ಕೊಟ್ಟಿದ್ದು ತಿಂದಿದ್ದಾರೆ. ದೇವ್ರು ಕೊಟ್ಟಿದ್ದನ್ನು ತಿಂದು ದೇವ್ರ ಮೇಲೆ ತಿರುಗಿ ಬಿದ್ದರೆ ಹೇಗಿರುತ್ತೆ? ಮತ್ತೆ ಶಿಕ್ಷೆ ಮಾಡದೆ ಬಿಡಬೇಕಾ? ಮುಂಚಿತವಾಗಿ ದೇವರು ಎಚ್ಚರಿಸಿದ್ದಾರೆ, ಬದಲಾಗ್ರಿ ನನ್ನ ಮಕ್ಕಳಿರ, ನೀವೆಲ್ಲರೂ ನನ್ನ ಮಕ್ಕಳು, ನಾನೇ ನಿಮ್ಮನ್ನು ಉಂಟು ಮಾಡಿದ್ದೀನಿ, ಇವೆಲ್ಲ ಊಟ ಮಾಡಿ, ಆದರೆ ನನ್ನ ಒಂದು ಮಾರ್ಗದಲ್ಲಿ ಭಯಭಕ್ತಿಯಿಂದ ಜೀವಿಸಿರಂತ ಕೇಳಿಕೊಂಡಿದ್ದಾರೆ. ದೇವರು ಕೇಳ್ಕೊಂಡಿದ್ದಾರೆ. ದೇವರು ಹೇಳಿದ್ದಾರೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿರಿ, ಜೀವಿಸಿರಂತೇಳಿ ಹೇಳಿದ್ದಾರೆ. ಆದರೆ ಇದೆಲ್ಲ ಬದಿಗಿಟ್ಟು ದೇವರು ಕೊಟ್ಟಿದ್ದೆಲ್ಲ ತಿಂದು ಕುಡಿದು ಮಜಾ ಮಾಡಿ ದೇವ್ರ ಮೇಲೆ ನಿಂದನೆಗಳು ಹಾಕಿದಾಗ, ದೇವರನ್ನು ಅವಮಾನಪಡಿಸಿದಾಗ, ದೇವ್ರನ್ನ ಬಿಟ್ಟು ಪಾಪ ಮಾಡಿದಾಗ ಅಂಥವ್ರನ್ನ ದೇವ್ರು ಬಿಡಬೇಕಾ? ಯೇಸು ಕ್ರಿಸ್ತರನ್ನ ಗೊತ್ತಿಲ್ವಲ್ಲ ರೀ, ಯೇಸು ಕ್ರಿಸ್ತರ ಬಗ್ಗೆ ಗೊತ್ತಿಲ್ವಲ್ಲ ರೀ, ತಿಳಿದುಕೊಳ್ಬೇಕು ನೀವು. ಇವಾಗ ಯೇಸು ಕ್ರಿಸ್ತರ ಬಗ್ಗೆ ಟೋಟಲ್ ಪ್ರಪಂಚದಲ್ಲಿ 1ನೇ ಶತಮಾನದಿಂದ ಪ್ರಕಟಣೆ ಆಗ್ತಾ ಇದೆ. ನಮ್ಗೆ ಯಾರು ಹೇಳಿಲ್ಲ, ನೀನು ತಿಳ್ಕೊಬೇಕು, ನೀನು ಹುಡುಕ್ಬೇಕಲ್ಲ. ನಿನಗೆ ಜನ್ಮ ಕೊಟ್ಟಂಥ ದೇವರು ಯಾರಂತೇಳಿ ನೀನು ಹುಡುಕ್ಬೇಕಾಗಿತ್ತಲ್ಲ, ನೀನು ತಿಳ್ಕೊಳ್ಬೇಕಾಗಿತ್ತಲ್ಲ. ನಿನಗೆ ಜ್ಞಾನ ಇದೆಯಲ್ವಾ, ನಿನಗೆ ಬುದ್ಧಿ ಇದೆಯಲ್ವಾ? ನಿನಗೆ ಬುದ್ಧಿ ಜ್ಞಾನ ಕೊಟ್ಟಿಲ್ವಾ? ನಿನ್ನ ಮನಸ್ಸೇ ಹೇಳುತ್ತಲ್ವಾ ದೇವರು ಒಬ್ಬರೇ ಇದ್ದಾರಂತೇಳಿ. ಮತ್ತು ಯಾಕೆ ಹುಡುಕಿಲ್ಲ ನೀನು? ಹುಡುಕ್ಬೇಕಾಗಿತ್ತು ನೀನು ಹುಡುಕ್ಬೇಕಾಗಿತ್ತು. ಯಾಕೆಂದರೆ ದೇವರು ದೇಹವನ್ನು ಕೊಟ್ಟಿದ್ದಾನೆಂದರೆ ನಿನ್ನನ್ನು ಹುಡುಕೋನಾಗಿ ಮಾಡಿದ್ದಾನೆ. ನೀನು ಹುಡುಕ್ಬೇಕಂತೆ. ನಿನ್ನ ಹೃದಯದಲ್ಲಿ ಗೊತ್ತಾಗತ್ತೆ. ನಿನ್ನ ಹೃದಯ ಆಲೋಚನೆ ಮಾಡುವಾಗ, ನಿನ್ನ ಹೃದಯದಲ್ಲಿ ನೀನು ಯೋಚನೆ ಮಾಡುವಾಗ ದೇವರು ಒಬ್ಬನೇ ಅಂತ ಗೊತ್ತಾಗುತ್ತೆ. ಆ ಒಬ್ಬನೇ ಮಾರ್ಗ ಯಾವ ಮಾರ್ಗ ಅಂತೇಳಿ ನೀನು ತಿಳ್ಕೊಳ್ಬೇಕಾಗಿತ್ತು. ತಿಳ್ಕೊಳ್ಳದೆ ಇರುವಂಥದ್ದು ತಪ್ಪು, ಅದು ನಿಂದೇ ತಪ್ಪು. ದೇವರೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. 1ನೇ ಶತಮಾನದಲ್ಲಿ ಪ್ರಭು ಬಂದರು, ಮರಣ ಹೊಂದಿದ್ರು, ಶಿಲುಬೆ ಮರಣ ಹೊಂದಿದ್ರು, ಸಮಾಧಿ ಮಾಡಲ್ಪಟ್ಟರು, 3ನೇ ದಿನದಲ್ಲಿ ಎದ್ದು ಬಂದರು. ಆಮೇಲೆ ಶಿಷ್ಯರ ಮೂಲಕ ಪ್ರಪಂಚಕ್ಕೆ ಹರಡುವಂತೆ, ಸುವಾರ್ತೆ ಸಾರುವಂತೆ ಪ್ರೋತ್ಸಾಹ ಕೊಟ್ಟರು. ಅನೇಕರು ಬಂದು ಸುವಾರ್ತೆ ಸಾರಿದರು. ಪ್ರಪಂಚಕ್ಕೆ ಈಗಿನ ಕಾಲದಲ್ಲಿ ಬೈಬಲ್ ಗ್ರಂಥವನ್ನು ಕಲ್ಪಿಸಿಕೊಟ್ರು. ಅಂದರೆ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಪ್ರಪಂಚಕ್ಕೆ ಸುವಾರ್ತೆ ತಲುಪಿಸೋರು ಎಲ್ಲ ಕಡೆ ಹೋಗಿದ್ದಾರೆ. ನಮ್ಮ ಬಳಿಯಲ್ಲಿ ಬಂದಿಲ್ಲ ಅಂದರೆ ನೀವು ಹುಡುಕ್ಬೇಕಾಗಿತ್ತು, ನೀವು ತಿಳ್ಕೊಳ್ಬೇಕಾಗಿತ್ತು. ಅದು ಹೇಗೆ ಸಾಧ್ಯ? ಅಂದರೆ ಈ ಲೋಕದಲ್ಲಿ ಏನೇನೋ ಪರಿಶೋಧನೆ ಮಾಡಿದ್ದಾರೆ, ಏನೇನೋ ತಿಳ್ಕೊಂಡಿದ್ದೀರಾ, ಏನೇನೋ ಅರ್ಥ ಮಾಡ್ಕೊಂಡಿದ್ದೀರಾ. ಮತ್ತು ದೇವ್ರ ಬಗ್ಗೆ ಯಾಕೆ ಅರ್ಥ ಮಾಡಿಕೊಂಡಿಲ್ಲ? ಸಂಸಾರ ಮಾಡೋದು ಯಾರಾದರೂ ತಿಳಿಸ್ಕೊಟ್ರಾ? ಅಂದರೆ ಹೀಗೇನೇ ಗಂಡ ಹೆಂಡತಿ ಕೂಡಬೇಕು ಅನ್ನೋದು ತಿಳಿಸ್ಕೊಟ್ರಾ? ಅದನ್ನು ಕಲ್ತ್ಕೊಂಡ್ರಾ? ಒಬ್ರಿಗೊಬ್ರು ಕಲ್ತ್ಕೊಂಡಿರ್ತಾನೆ ಸಂಸಾರ ಹೀಗೆ ಮಾಡಬೇಕಂತೇಳಿ. ಅದೇ ಪ್ರಕಾರ ಈ ಲೋಕದಲ್ಲಿ ಅನೇಕ ವಿದ್ಯೆಗಳನ್ನು ಕಲಿತಾರೆ. ಅಂದರೆ ಅನೇಕ ಕೆಲಸಗಳನ್ನು ಕಲ್ತ್ಕೊಂಡಿದ್ದಾರೆ, ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದಾರೆ. ದೇವರ ವಿಷಯದಲ್ಲಿ ಬಂದಾಗ ನಮ್ಗೆ ಯಾರು ತಿಳಿಸಿಲ್ಲ, ನಮಗೇನು ಗೊತ್ತಿಲ್ಲ ಅಂದರೆ ದೇವರು ಒಪ್ಪಲ್ಲ. ಯಾಕೆಂದರೆ ದೇವರು ಜ್ಞಾನ ಕೊಟ್ಟಿದ್ದಾರೆ, ಹೃದಯದಲ್ಲಿ ಜ್ಞಾನ ಕೊಟ್ಟಿದ್ದಾರೆ, ಮನಸ್ಸಿನಲ್ಲಿ ಜ್ಞಾನ ಕೊಟ್ಟಿದ್ದಾರೆ, ತಿಳ್ಕೊಳ್ಳುವಂಥ ಜ್ಞಾನ ಇದೆ. ಪ್ರತಿಯೊಬ್ಬರಿಗೂ ಜ್ಞಾನ ಕೊಟ್ಟಿದ್ದಾರೆ. ಹುಡುಕಬೇಕಾಗಿತ್ತು, ತಿಳ್ಕೊಳ್ಬೇಕಾಗಿತ್ತು, ಪರಿಶೋಧನೆ ಮಾಡಬೇಕಾಗಿತ್ತು. ಮಾಡಿಲ್ಲ ಅಂದರೆ ತಪ್ಪು ನಿಂದೆ. ಯಾಕೆಂದರೆ ದೇವರು ಏನೇನು ಮಾಡಬೇಕು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅವ್ರನ್ನ ತಿಳ್ಕೊಂಡು ಭಯಭಕ್ತಿಯಿಂದ ಜೀವಿಸ್ಬೇಕಂತ ಹೇಳ್ತಾರೆ. ಇದು ಸತ್ಯವೇದ ಗ್ರಂಥ ಹೇಳಿರುವಂಥದ್ದು. ನಂಬಿದರೆ ರಕ್ಷಣೆ, ನಂಬದೆ ಹೋದರೆ ದಂಡನೆಗೆ ಗುರಿ. ಎರಡನೇದಾಗಿ ಟೋಟಲಿ ಜಗತ್ತನ್ನು ಉಂಟು ಮಾಡಿದ್ದಾರಲ್ವ, ಈ ಜಗತ್ತನ್ನು ಉಂಟು ಮಾಡಿರುವಂಥ ದೇವರು ನಮ್ಮಿಂದ ಕೋರಿಕೊಂಡಿದ್ದೇನು ಹೇಳಿ? ಸಿಂಪಲಾಗಿ ನಮ್ಮಿಂದ ದೇವರು ಕೋರಿಕೊಂಡಿದ್ದೇನು? ದೇವರನ್ನು ತಿಳಿದುಕೊಂಡು ಈ ಲೋಕದಲ್ಲಿ ನೀತಿವಂತರಾಗಿ ಭಕ್ತರಾಗಿ ಜೀವಿಸಿ, ಒಳ್ಳೆಯವರಾಗಿ ಜೀವಿಸಿ ಅಂತಲೇ ಇದೆ ಅಲ್ವಾ? ಇದೇ ಹೇಳಿದ್ದಾರೆ. ಇದು ದೊಡ್ಡ ಕಷ್ಟನಾ?
ದೇವರನ್ನ ತಿಳ್ಕೊಳ್ಳೋ ಒಂದು ದೊಡ್ಡ ಕಷ್ಟನ? ಈ ಲೋಕ ದಾರಿ ತಪ್ಪಿಸಿದೆ. ಈ ಲೋಕ ಏನು ಮಾಡಿದೆ ಅಂದರೆ ಅನೇಕ ಮುಕ್ಕೋಟಿ ದೇವತೆಗಳನ್ನು ಮನುಷ್ಯರ ಮಧ್ಯದಲ್ಲಿ ತಂದು ನಿಲ್ಲಿಸಿದೆ. ಇವಾಗ ನಾವು ಹುಡುಕ್ಬೇಕಾಗಿತ್ತಲ್ಲ, ಸ್ವಲ್ಪ ಬುದ್ಧಿ ಜ್ಞಾನ ಖರ್ಚು ಮಾಡಬೇಕಾಗಿತ್ತು, ಹೌದಲ್ವ? ಅದು ತಪ್ಪು ಮಾಡಿದ್ದೀವಿ. ಹುಡುಕಿದರೆ ದೇವರು ಸಿಗ್ತಾರೆ. ಪರಿಶೋಧನೆ ಮಾಡಬೇಕು, ದೇವರಿಗೆ ಒಳಪಟ್ಟು ಭಯಭಕ್ತಿಯಿಂದ ನಡಿಬೇಕಾಗಿತ್ತು. ಇದು ಸುಲಭವಾದ ಕೆಲಸ. ಈ ಸುಲಭವಾದಂಥ ಕೆಲಸವನ್ನು ಮಾಡದೆ ಈ ಲೋಕದಲ್ಲಿ ಇಷ್ಟ ಬಂದ ತಿಂದು ಕುಡಿದು ಎಂಜಾಯ್ ಮಾಡಿ ಮಜಾ ಮಾಡಿ ಆ ದೇವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಂದರೆ ದೇವರು ಬಿಡಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೆ ಅವರವರ ಕ್ರಿಯೆಗಳ ಪ್ರಕಾರ ಅವರಿಗೆ ತೀರ್ಪಾಗುತ್ತೆ. ನರಕ ಇದೆ, ಅದು ದೇವರಿಗೆ ನ್ಯಾಯ. ಅದು ದೇವರಿಗೆ ನ್ಯಾಯ. ನಿಮ್ಗೆ ಅನ್ನಿಸ್ಬೋದು ಅದೇದ್ರ ನ್ಯಾಯನ? ಯಾಕಂದರೆ ನರಕ ಅಂದರೆ ಶಿಕ್ಷೆ ಅಂದರೆ ನಮಗಾಗಲ್ಲ. ಶಿಕ್ಷೆ ಅಂದರೆ ನಮಗಿಷ್ಟ ಇಲ್ಲ. ಅದನ್ನು ತಪ್ಪಿಸ್ಕೊಳ್ಬೇಕಂದ್ರೆ ದೇವ್ರು ಹೇಳಿರೋ ಪ್ರಕಾರ ಜೀವಿಸ್ಬೇಕಷ್ಟೆ. ದೇವರು ಏನು ಹೇಳಿದ್ದಾರೆ? ಭಯದಿಂದ ಭಕ್ತಿಯಿಂದ. ಮೊಟ್ಟ ಮೊದಲು ದೇವರನ್ನು ತಿಳಿದುಕೋ, ಭಯ ಭಕ್ತಿಯಿಂದ ಜೀವಿಸು ಅಂತ ಹೇಳ್ತಾರೆ. ಆದ್ದರಿಂದ ಜಾಗ್ರತೆ. ನಾವು ಪ್ರೀತಿಯಿಂದ ಹೇಳುವಂಥ ಮಾತು. ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಅರ್ಥ ಮಾಡಿಕೊಳ್ಳದೆ ಹೋದರೆ ಯಾರೇನು ಮಾಡೋಕ್ಕಾಗಲ್ಲ. ಪ್ರಶ್ನೆ ಮಾಡ್ಬೋದು, ಆ ಪ್ರಶ್ನೆಗೆ ಉತ್ತರ ಬೈಬಲ್ ಕೊಡುತ್ತೆ. ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಬೈಬಲಿಂದ ನಮಗೆ ಸಿಕ್ಕೇ ಸಿಗುತ್ತೆ. ಆದ್ದರಿಂದ ಕೆಲವು ವಿಷಯಗಳಿಗೆ ಉತ್ತರವನ್ನು ನಾನು ತಿಳಿಸಿದ್ದೀನಿ. ಇನ್ನೂ ಒಂದು ವೇಳೆ ಏನಾದರೂ ಪ್ರಶ್ನೆ ಇದ್ದರೆ ನನ್ನ ವಾಟ್ಸಪ್ ನಂಬರ್ ಇರುತ್ತೆ, ವಾಯ್ಸ್ ಮೆಸೇಜ್ ಮಾಡಿ, ಸಮಯ ಇದ್ದಾಗ ಖಂಡಿತವಾಗಿ ನಿಮಗೆ ಉತ್ತರವನ್ನು ತಿಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ನಮ್ಮ ತಂದೆಯೇ, ಮಹೋನ್ನತನಾದಂಥ ನಮ್ಮ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಪ್ರತಿಯೊಬ್ಬರೂ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಭಯಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.